ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು, ಸಕ್ರಿಯ ಒಂದು ರಾಜಕಾರಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಒಂದು 30 ವರ್ಷದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿರುವಂತಹ, ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಯುವ ಮುಖಂಡರು ಕೂಡ. ಇವರು ಪ್ರಾರಂಭದಲ್ಲಿ ವಿವೇಕಾನಂದ ಯುವಕ ಸಂಘ ಸರ್ಜಾಪುರ ಇದರ ಒಂದು ಪರ್ಮನೆಂಟ್ ಮೆಂಬರ್, ಜೊತೆಗೆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಶ್ರೀ ಕೋದಂಡರಾಮ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ರೆಡ್ಡಿ ಜನಸಂಘ ಇದರ ಒಂದು ಸದಸ್ಯರು ಕೂಡ. RSSನ ಒಂದು ವಿಂಗ್ ಆಗಿರುವ ಕೇಶವಕೃಪಾ ಸಂವರ್ಧನ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ SY ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಅನಿಲ್ ಕುಮಾರ್ ಸರ್ ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು 30 ವರ್ಷ ಆಯಿತು. ಕಂಪ್ಲೀಟ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ ಸರ್. ಈ ಭಾಗದಲ್ಲಿ ಸಾಕಷ್ಟು ಒಂದು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಕಿರುವಾಗಿ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಿಡಿಸಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ಈಗ ನಮ್ದು ವ್ಯವಸಾಯಗ್ರಸ್ತರ ಕುಟುಂಬ ಆಗಿರೋದ್ರಿಂದ ಸಣ್ಣ ವಯಸ್ಸಿಂದ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ವ್ಯವಸಾಯಗಾರಿಕೆ ಸಣ್ಣ ವಯಸ್ಸಲ್ಲಿ ಒಂದಷ್ಟು ವರ್ಷ ಅಭ್ಯಾಸ ಇತ್ತು. ಬೆಳೀತಾ ಎಲ್ಲರ ಕುಟುಂಬದ ತರ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಒಲವು ಕೊಡಬೇಕು ಅಂತ ಮನೆ ಒತ್ತಾಸೆ ಮೇರೆಗೆ BCom ಆದ್ಮೇಲೆ MCom ವರ್ಗು ಕಂಟಿನ್ಯೂ ಮಾಡಿದ್ವಿ. ಅದಕ್ಕೂ ಮೊದಲು ಸಣ್ಣ ವಯಸ್ಸಲ್ಲಿ ನನಗೆ ಇದು ಸಾಮಾಜಿಕ ಕಾರ್ಯ ಮತ್ತೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ಮತ್ತೆ ಧಾರ್ಮಿಕ ಕಾರ್ಯ ಇದ್ರ ಬಗ್ಗೆ ಹೆಚ್ಚು ಒಲವು ಕೊಡ್ಲಿಕ್ಕೆ ನಾನು ಸಕ್ರಿಯವಾಗಿ ನನ್ನ ಜೊತೆಯಲ್ಲಿದ್ದ ತಂಡದ ಸುಮಾರು ಜನ ನನಗೆ ಮಾರ್ಗದರ್ಶಕರು ಅದಕ್ಕೆ ಒತ್ತಾಸೆ ಆಗಿದ್ದಾರೆ. ಒಂದು 5ನೇ ತರಗತಿ 6ನೇ ತರಗತಿ ಇರ್ಬೋದು, RSS ಶಾಖೆ ಅಂತ ಮಾಡ್ತಾ ಇದ್ರು ಊರಿನಲ್ಲಿ. ಬೇಸಿಕಲಿ ಸಣ್ಣ ಗುಂಪು ಆಟ ಆಡ್ತಾ ಇರೋದು. ಅದ್ರ ಬಗ್ಗೆ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಕಾಲದಿಂದ ನಮ್ಮ ಕುಟುಂಬ RSS ಕುಟುಂಬ ಆಗಿದ್ರು ಕೂಡ ವೈಯಕ್ತಿಕವಾಗಿ ಒಬ್ಬ ಹುಡುಗನಿಗೆ ಅದ್ರ ಬಗ್ಗೆ ಒಂದು ಗಟ್ಟಿಯಾದ ನಂಬಿಕೆ ಬರಬೇಕು ಅಂದ್ರೆ ಅದರಲ್ಲಿ ಬೇರೆಗಳಿಂದ ಬೆಳೆದ್ರೆ ಅದು ನಂಬಿಕೆ ಬರೋದು. ಸಣ್ಣ ವಯಸ್ಸಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ವಿ. ಹಾಗೆ ಜೊತೆಯಲ್ಲಿ RSSನ ಕ್ಯಾಂಪ್ಗಳಲ್ಲಿ ಅದ್ರ ಬಗ್ಗೆ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಅಲ್ಲಿನ ಬೌದ್ಧಿಕರ ಜೊತೆ ನಾವು ಪ್ರೇರೇಪಿತರಾಗಿ ಸಣ್ಣ ವಯಸ್ಸಿಂದನೇ ಧಾರ್ಮಿಕ ನಂಬಿಕೆಗಳು, ಧರ್ಮದ ನಂಬಿಕೆಗಳು, ಸಾಮಾಜಿಕ ಕಾರ್ಯದ ಬಗ್ಗೆ ಹೆಚ್ಚು ಒಲವನ್ನು ನಾವು ಈಗಾಗಲೇ ನಮ್ಮ ಸರ್ಜಾಪುರದ ಒಂದು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಈಗಿನ ಪರಿಚಯ ಸುಮಾರು ಜನಕ್ಕಿದೆ. ಹಿಂದೆ ಹೇಗಿತ್ತು ಆ ದೇವಸ್ಥಾನ, ನಮ್ಮ ತಂದೆಯವರು ಅದಕ್ಕೆ ಕನ್ವೀನರ್ ಆಗಿ ತುಂಬಾ ವರ್ಷ ಇದ್ರು. ಆಗಿನ ಆರ್ಥಿಕ ಪರಿಸ್ಥಿತಿಗೆ ಅವ್ರು ಏನ್ ಮಾಡಬೇಕು ಅದು ಮಾಡ್ಕೊಂಡೋದು. ನಾವು ಎಷ್ಟೋ ದಿನಗಳು ಈ ಸಂಘದ ವಾರದ ಶಿಬಿರಗಳಲ್ಲಿ ಅಲ್ಲ ದೇವಸ್ಥಾನದಲ್ಲಿ ಮಲ್ಕೊಳ್ತಿದ್ವಿ. ರಾತ್ರಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅಲ್ಲೇ ಆಟ ಆಡಿ ಅಂದ್ರೆ ಸಂಘದಲ್ಲಿ ಅದೊಂದು ಅಭ್ಯಾಸ ಇತ್ತು. ನಿವಾಸಿ ಪ್ರವಾಸ ಎಲ್ಲಾದ್ರೂ ಒಂದು ಊರಿಗೆ ಹೋದ್ರೆ ಅಲ್ಲಿ ಮಲಗಿದ್ದು, ಒಂದು ಯಾರಾದ್ರೂ ಮನೆಯಲ್ಲೋ ದೇವಸ್ಥಾನದಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಯಾರದ ಮೇಲೆ ಊಟ ಮಾಡಿ ಅದ್ ಬಂದ್ರೆ ಅಲ್ಲಿನ ಸ್ಥಳೀಯರ ಜೊತೆ ಗಟ್ಟಿಯಾಗಿ ಜೋಡಣೆ ಆಗುತ್ತೆ. ಅಂದ್ರೆ ಯಾರನ್ನ ಓದ್ವಿ ಮಾತಾಡಿಸ್ವಿ ಬಂದ್ವಿ ಅದು ಪರಿಚಯ ಆಗತ್ತೆ. ಆ ಪರಿಚಯ ಗಟ್ಟಿಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಮನೆಯಲ್ಲಿ ಉಳ್ಕೊಳ್ಬೇಕು, ಆ ಊರಲ್ಲಿ ವಾಸ ಮಾಡ್ಬೇಕು. ದೇವಸ್ಥಾನದ ಅಷ್ಟು ಜನ ಗುಂಪು ಜೊತೆ ಮಲಗಿ ಇರಬೇಕು. ಮಲಗಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಅವ್ರ ಜೊತೆಯಲ್ಲಿ ಸ್ವಲ್ಪ ಅವರ ಹವ್ಯಾಸಗಳು ನಮ್ಮ ಹವ್ಯಾಸಗಳು ಎಕ್ಸ್ಚೇಂಜ್ ಆಗುತ್ತೆ. ಈ ತರ ಸಣ್ಣ ವಯಸ್ಸಿಂದ ಈ ತರ ಮಾಡಿ ನಮ್ಮನ್ನ ಪಕ್ವತೆಗೊಳಿಸಿ ಇದರ ಸಮಾಜ ಕಾರ್ಯಕ್ಕೆ ನಮ್ಮನ್ನ ತಳ್ಳಿಬಿಟ್ರು. ನೇರವಾಗಿ ನಾವು ಒಪ್ಕೊಳ್ಳೋದು ನಮ್ಗೆ ತಳೆದ್ರು. ಅದ್ ನಾವು ಗಟ್ಟಿ ಮಾಡ್ಕೊಂಡು ಸಾಯೋವರೆಗೂ ಈ ಸಿದ್ಧಾಂತ ಬಿಡುವ ಆಗಿಲ್ಲ. ಏನೇ ಆಗ್ಲಿ, ಯಾವುದೇ ಕಾರ್ಯ ಆಗ್ಲಿ, ಇದು BJP ಅಲ್ಲ, RSS ಅಲ್ಲ, ಸಾಮಾಜಿಕ ಕಾರ್ಯ ಅದೆಲ್ಲಗೂ ಅಪ್ಲೈ ಆಗುತ್ತೆ. ಊರಿನ ಧಾರ್ಮಿಕ ಕೆಲಸಗಳಿಗೆ ಮುಂದೆ ಬಂದ್ವಿ. ವಿವೇಕಾನಂದ ಯುವಕ ಸಂಘ ಅಂತ ನನಗಿಂತ ಸ್ವಲ್ಪ ಹಿರಿಯರೆಲ್ಲ ಸೇರಿ ಒಂದು ಸಂಘಟನೆ ಮಾಡ್ಕೊಂಡ್ರು. ಆ ಸಂಘಟನೆ ಮುಖಾಂತರ ಧಾರ್ಮಿಕ ಕಾರ್ಯಗಳು, ರಕ್ತದಾನ ಶಿಬಿರಗಳು, ಸುಮಾರು ಸಾಮಾಜಿಕ ಕಾರ್ಯಗಳು ಸರ್ಜಾಪುರದಲ್ಲಿ ಮುಖಾಂತರ ಪ್ರತಿ ವರ್ಷ ನಡೀತವೆ. ಈಗಲೂ ನಡೀತವೆ. ಅದೇ ಹೆಸರಲ್ಲಿ ನಡೆಯುತ್ತೆ. ಸಾರ್ವಜನಿಕ ಗಣೇಶೋತ್ಸವಗಳು, ರಾಮನವಮಿ ಸಂಗೀತೋತ್ಸವ, ರಕ್ತದಾನ ಶಿಬಿರ, ಈ ತರ ಕಾರ್ಯಕ್ರಮಗಳು ಸುಮಾರು ಸರ್ಜಾಪುರದಲ್ಲಿ ಕೊಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ವಿ. ಬೆಳೀತಾ ನಮ್ದು ವಿದ್ಯಾಭ್ಯಾಸ ಆದ್ಮೇಲೆ ಫ್ಯಾಮಿಲಿ ಇದ್ದೇ ಇರುತ್ತೆ. ಒಂದ್ ಕಡೆ ವಿದ್ಯಾಭ್ಯಾಸ ನಡೀತಾ ಇದ್ರು ಕೂಡ ಇವೆಲ್ಲ ಸಣ್ಣ ವಯಸ್ಸಿಂದ ವಿದ್ಯಾಭ್ಯಾಸ ಜೊತೆಗೆ ಪ್ಯಾರಲಲ್ ಆಗಿ ಇದು ಕೆಲಸ ಮಾಡ್ತಾ ಇದ್ವಿ. ವಾರಾಂತ್ಯದಲ್ಲಿ ಶನಿವಾರ ಭಾನುವಾರ ನಾವು ಬೆಳಗ್ಗೆ ಮನೆಗೆ ಹೋಗ್ತಾ ಇದ್ದಿದ್ದು. ನಾವು ಯಾವ ಟೈಮ್ ಹೋಗ್ತಾ ಇದ್ವಿ, ಸ್ಕೂಲು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಮನೆಗೆ ಹೋಗ್ತಾ ಇದ್ವಿ. ಮತ್ತೆ ಸ್ಕೂಲ್ ಬಿಟ್ಮೇಲೆ ಮತ್ತೆ ಇದೇ ಕಾರ್ಯ ಮಾಡ್ತಾ ಇದ್ವಿ. ಬೆಳಗ್ಗೆ ಸಂಜೆವರೆಗೂ ನಮ್ಗೆ ಯಾವ್ಯಾವ ಫ್ರೀ ಇದೆಯೋ ಶಾಖೆ ಟೈಮಲ್ಲಿ ಶಾಖೆಯಲ್ಲಿ ಅಂದ್ರೆ ವಾರಾಂತ್ಯದಲ್ಲಿ ಬೇರೆ ಊರುಗಳ ಪ್ರವಾಸ, ನಮ್ಮನ್ನ ಪ್ರವಾಸಿ ಕಾರ್ಯಕರ್ತೆ ಅಂತ ಜವಾಬ್ದಾರಿ ಕೊಡ್ತಿದ್ರು. RSS ಅಲ್ಲಿ ಅಂದ್ರೆ ಮೊದಲು ಒಂದು ಊರಿನ ಒಂದು ಶಾಖೆಯ ಜವಾಬ್ದಾರಿ, ಅದ ನಂತರ ಊರಿನ ಒಂದು 4 ಶಾಖೆಗಳ ಜವಾಬ್ದಾರಿ, ಅದಂತರ ಪ್ರವಾಸಿ ಕಾರ್ಯಕರ್ತ ಅಂದ್ರೆ ಈ ಊರಲ್ಲಿ ಸಂಘಟನೆ ಬೆಳೆಸೋದಕ್ಕಿಂತ ಪಕ್ಕ ಊರಿಗೆ ಹೋಗಿ ಬೆಳೆಸುವಷ್ಟು ನಿನಗೆ ಪ್ರೇರಣೆ ಕೊಡಬೇಕು, ನೀನು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ತುಂಬಾ ಸಂತೋಷ ಸರ್. ಅದಾದ ನಂತರ ಈಗ ಒಂದು ಸಕ್ರಿಯ ರಾಜಕಾರಣಕ್ಕೆ ಬರ್ತೀರಿ. ಅದು ಹೇಗೆ ಸರ್ ತಮಗೆ ಅಂತಂದ್ರೆ ಯಾರು ತಮಗೆ ಮಾರ್ಗದರ್ಶಕರು?
ಮಾರ್ಗದರ್ಶಕರು ಅನ್ನೋದಕ್ಕೆ ನಮ್ಮ ಹಿರಿಯರೇ ಮಾರ್ಗದರ್ಶಕರು. ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದ ಸಂಘದ ನಾಯಕರನ್ನ ಅಥವಾ ಕಾರ್ಯಕರ್ತನ ಅಥವಾ ನಮ್ಮ ಪ್ರೇರಣೆಯಾಗಿ ತಗೊಂಡು ಕೆಲಸ ಮಾಡಿದ್ವಿ. ರಾಜಕೀಯಕ್ಕೆ ಬರಕ್ಕೆ ನಾವು ಸಣ್ಣ ವಯಸ್ಸಿಂದ ವಾಜಪೇಯಿ ಅವರ ಆ, ಏನು ಅಡ್ಮಿನಿಸ್ಟ್ರೇಷನ್ ಏನಿತ್ತು ಅಥವಾ ಅವರ ಕಾರ್ಯವೈಖರಿ ಹೇಗಿತ್ತು ಮತ್ತು ಅವರ ವಾಗ್ಮಿಗ್ರು ಏನಿದ್ರು ಅವ್ರ ಮಾತುಕತೆಯಿಂದ ತುಂಬಾ ಪ್ರೇರೇಪಿತ ಆಗಿದೆ ಸಣ್ಣ ವಯಸ್ಸಿಂದ. ನಾವು ಸಣ್ಣ ಸಣ್ಣ ಇದ್ರು ಕೂಡ ಎಲ್ಲ ಈಗ ಸಮಾಜದಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ವಾಜಪೇಯಿ ಅವ್ರನ್ನ ಒಪ್ಕೊಂಡು ಅಂದ್ರೆ ಬಂದವರು. ಒಂದ್ ಲೆಕ್ಕದಲ್ಲಿ ಅಜಾತ ಶತ್ರು. ಅಜಾತ ಶತ್ರುನೇ. ಅವ್ರ ಮಾತು ಅದರಲ್ಲೂ ಕೂಡ ನಮ್ಗೆ ಏನು, ನಾವು ಅದೇ ಪಾರ್ಟಿಯಲ್ಲಿ ಸಣ್ಣ ವಯಸ್ಸಿಂದ ಇರೋದ್ರಿಂದ ನಮ್ಗೆ ಏನೋ ಪ್ರೇರಣೆ, ಅವ್ರ ಮಾತುಗಳು ಪ್ರೇರಣೆ. ಎಲ್ಲೋ ಒಂದ್ ಕಡೆ ವಾಜಪೇಯಿ ಅವರೆಲ್ಲೋ ಭಾಷಣ ಬರ್ತಾ ಇದ್ರೆ ಎಲ್ಲೋ ಇದ್ದವ್ರು ಹೋಗಿ ಟಿವಿ ಆನ್ ಮಾಡುವಂಥದ್ದು, ಮೊಬೈಲ್ ಅಷ್ಟೊಂದಿರ್ಲಿಲ್ಲ, ಟಿವಿ ಹುಡ್ಕೊಂಡು ಹೋಗಿ ಟಿವಿ ಕೇಳ್ತಾ ಇದ್ವಿ. ಈಗ ನಾನು ಕಾಲೇಜು ದಿನಗಳ ನಂತರ ನನ್ನ ಕೆಲಸ ಕಾರ್ಯಕ್ಕೆ ನಾನು ಬೇರೆ ಬೇರೆ ಊರಿಗೆ ಇರ್ತಾ ಇತ್ತು. ಅದ್ರ ಭಾಗವಾಗಿ ಕಾರವಾರದಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೀನಿ, ಮೈಸೂರಲ್ಲಿ ಒಂದ್ 2 ವರ್ಷ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದು ಬೆಂಗಳೂರಿನ 10-15 ವರ್ಷ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡಿದ್ವಿ. 2016ರಲ್ಲಿ ಇವೆಲ್ಲ ಜಂಜಾಟಗಳು ಅಂದ್ರೆ ನನಗೇನು ಈ ವರ್ಕಿಂಗ್ ಸ್ಟೈಲ್ ಏನಿತ್ತು ಅದೆಲ್ಲ ಬೇಡ, ಊರಲ್ಲೇ ಇದ್ದು ಏನಾದ್ರೂ ಮಾಡಿ ಊರಲ್ಲೇ ಮಾಡ್ಬೇಕು, ಊರಿಂದ ಹೊರಗಡೆ ಹೋಗಬಾರ್ದು, ಟೈಮ್ ಕೊಡೋಕ್ಕಾಗಲ್ಲ ಈ ಟ್ರಾಫಿಕ್ ಸಮಸ್ಯೆಯಿಂದ 2016ರಲ್ಲಿ ನನ್ನ ಕೆಲಸಕ್ಕೆ ನಾನು ನಿವೃತ್ತಿಯನ್ನು ಘೋಷಿಸಿ ಪೂರ್ಣ ಪ್ರಮಾಣದಲ್ಲಿ ಊರಿಗೆ ಸಮಯ ಕೊಡಬೇಕು ಅಂತೇಳಿ ಒಂದು ಧಾರ್ಮಿಕ ಕ್ಷೇತ್ರದಿಂದ ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡೋದ್ರಿಂದ ಹೇಳ್ಬೋದು, ರಾಜಕೀಯವಾಗಿ ನಮ್ಮ ಸ್ಥಳೀಯರು ಮತ್ತೆ ನಮ್ಮ ಸಹೋದ್ಯೋಗಿಗಳೇನಿದ್ರು ಅವ್ರಿಗೆ ರಾಜಕೀಯವಾಗಿ ಬೆಂಬಲ ಕೊಡ್ತಾ ಅವ್ರನ್ನ ಬೆಳೆಸ್ತಾ ನಾನು ಅವ್ರ ಜೊತೆಯಲ್ಲಿ ಬೆಳೀತಾ ಕೊನೆಗೆ ಒಂದು ಪಾಯಿಂಟ್ ಬಂತು, ನೀವು ಎಲೆಕ್ಷನ್ಗೆ ಯಾಕೆ ನಿಂತ್ಕೊಳ್ಬಾರ್ದು ಅಂತ ಪಾಯಿಂಟ್ ಬಂತು. ನನಗೆ ಅದ್ರ ಬಗ್ಗೆ ಆಸಕ್ತಿ ಒಲವು ಇಲ್ದಿದ್ರು ಕೂಡ ಆಯ್ತು, ಸಮಾಜ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಬಂದ್ರೆ ಅದಕ್ಕಿಂತ ಶಕ್ತಿ ಸಿಗುತ್ತೆ, ವೇಗ ಸಿಗುತ್ತೆ ಅಂತೇಳಿ ದೊಡ್ಡವರು ಸ್ವಲ್ಪ ಅದ್ರ ಬಗ್ಗೆ ಒಲವು ತೋರಿಸ್ಮೇಲೆ ಆಯ್ತು ಯಾಕೆ ನಿಲ್ಲಬಾರ್ದು ಅಂತೇಳಿ ಕಳೆದ ಬಾರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತು ತುಂಬಾ ಲೀಡಲ್ಲಿ ತುಂಬಾ ಕಡಿಮೆ ಖರ್ಚಿನೊಂದಿಗೆ ಪಂಚಾಯತ್ ಎಲೆಕ್ಷನ್ ಗೆದ್ದು ಈ 8ನೇ ವಾರ್ಡಿನ ಸರ್ಜಾಪುರದಲ್ಲಿ ಒಂದು ಸದಸ್ಯನಾಗಿರ್ತೀನಿ. ಸದಸ್ಯನಾದ್ಮೇಲೆ ತುಂಬಾ ಹೇಳ್ಕೊಳ್ಳೋದಿದೆ, ಅದ್ರಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಮೂಲಭೂತ ಸೌಕರ್ಯಗಳು ಬೇಸಿಕಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬೇಕಾಗಿರೋದೇನು ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ, ನೀರು, ಮನೆ, ದೀಪ ಮತ್ತೆ ಒಳ್ಳೆ ವಾತಾವರಣ, ಶುದ್ಧ ಗಾಳಿ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರಶ್ನೆ ಕೇಳೋದಿದೆ ಸರ್. ಫಸ್ಟ್ ಟೈಮ್ ತಾವು ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತೀರಿ, ಆವಾಗ ತಮ್ಗೆ ಅಂದ್ರೆ ಯಾವ ತರ ಫೀಲ್ ಆಯ್ತು, ಎಷ್ಟು ಖುಷಿ ಆಯ್ತು ಸರ್? ಯಾಕಂದ್ರೆ ಈ ಅಲ್ಲಿವರೆಗೂ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಿ ಅಂತಂದ್ರೆ ಸಮಾಜ ಸೇವಕರಾಗಿ ಎಷ್ಟು ಖುಷಿ ಆಯ್ತು ಸರ್ ತಮ್ಗೆ? ಆಬ್ವಿಯಸ್ಲಿ ಯಾವುದೇ ಎಲೆಕ್ಷನ್ ಚುನಾವಣೆ ಎಲೆಕ್ಟೆಡ್ ಬಾಡಿ ಅಂದಮೇಲೆ ಚುನಾವಣೆ ಗೆದ್ದ ಖುಷಿ ಆಗೇ ಆಗುತ್ತೆ. ನನಗೆ ಎಲೆಕ್ಷನ್ ರಿಸಲ್ಟ್ ದಿವಸನೇ ತುಂಬಾ ಜನ ಆ ಮೆರವಣಿಗೆಗಳು, ಆರ ತುರಾಯಿಗಳು ಇದೆಲ್ಲ ಇತ್ತು. ನಾನೊಬ್ನೇ ಇರ್ಬೋದು ನಮ್ಮ ಆನೇಕಲ್ ಕೌಂಟಿಂಗ್ ಬೂತ್ ಹೊರಗಡೆ ಸಾಮಾನ್ಯ ಅಂತ ಹೊರಡ್ತಾ ಇದ್ದವನು ಗೆದ್ದು ಮೇಲೆ ಕೂಡ ನಾನೊಬ್ನೇ ಇರ್ಬೋದು. ಅಂದ್ರೆ ಅಷ್ಟೇ ಡೌನ್ ಟು ಅರ್ತ್ ಇದೆ. ನಮ್ಗೆ ಗೊತ್ತು ಅನಿಲ್ ಗೆಲ್ತಾನೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಯಾಕಂದ್ರೆ ಆತರ ಕಾರ್ಯಕರ್ತರು ನನ್ನ ಪಡೆ ಇತ್ತು, ಜೊತೆಗಾರರಿದ್ರು. ಗೆದ್ಮೇಲೆ ಕೂಡ ಸಿಂಪಲ್ ಆಗಿದೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಡಿಕ್ಲೇರ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಮೊದಲೇ ಹೇಳ್ಬಿಟ್ಟಿದ್ವಿ. ಅನಿಲ್ ಗೆಲ್ತಾನೆ, ಅದರಲ್ಲೂ ಸಮಸ್ಯೆ ಇಲ್ಲ. ಅಂದ್ರೆ ಕೆಲಸಕ್ಕೆ ಚುನಾವಣೆ ಕಾರ್ಯತಂತ್ರ ಇದೆ, ಅದ್ ಮಾಡ್ಲೇಬೇಕಾಗಿತ್ತು, ಗೆಲ್ಲೇಬೇಕಿತ್ತು. ನಮ್ಮ ಮನೆಯವ್ರಿಗೆ ನನಗೆ ತುಂಬಾ ಖುಷಿ ಆಯ್ತು ಎಲೆಕ್ಷನ್ ಅಲ್ಲಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾನು ಮೊದಲನೇ ಬಾರಿ, ನಮ್ಮ ಮನೆಯ ಪೂರ್ತಿ ಕುಟುಂಬಕ್ಕೆ ನಾನು ಮೊದಲನೇ ಬಾರಿ ಚುನಾವಣೆ ಗೆದ್ದ, ಖುಷಿ ಇದ್ದೇ ಇತ್ತು. ಮನೆಯವರೆಲ್ಲ ತುಂಬಾ ಸಂತೋಷ ಪಟ್ಟರು. ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಈಗಾಗಲೇ ಚರ್ಚೆ ಮಾಡೋದು ತಾವು ಹೇಳ್ತಿದ್ರಿ. ಯಾವ ತರ ಇತ್ತು ಸರ್ ಇಲ್ಲಿನ ಪರಿಸ್ಥಿತಿ? ಯಾಕಂತಂದ್ರೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಇಂದು ವೇಗವಾಗಿ ಕೂಡ ತುಂಬಾ ಬೆಳೆದಿದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ರೋಡ್ ಇರ್ಬೋದು. ಅಂದ್ರೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯಾವ ತರ ಇತ್ತು, ತಾವು ಬಂದು ಅದನ್ನ ಯಾವ ರೀತಿ ಮಾರ್ಪಾಡು ಮಾಡಿದ್ರಿ? ನಮ್ದು ಬೆಂಗಳೂರಿಗೆ ತುಂಬಾ ಹತ್ತಿರವಾಗಿ ಹೊಂದ್ಕೊಂಡಿರೋ ಪಂಚಾಯಿತಿ ಆಗಿರೋದ್ರಿಂದ ಅಷ್ಟೊಂದು ತುಂಬಾ ಕುಗ್ರಾಮಗಳ ತರ ವ್ಯವಸ್ಥೆ ಏನಿರಲಿಲ್ಲ. ಸ್ವಲ್ಪ ಸೆಮಿ ಡೆವಲಪ್ಡ್ ಅರ್ಬನ್ ಸ್ಟೈಲ್ ಎಲ್ಲ ಇತ್ತು ಸರ್ಜಾಪುರ. ಬಟ್ ಸ್ವಲ್ಪ ವಾರ್ಡ್ ಒಳಗಡೆಗೆ ಹೋದ್ರೆ, ಮೈನ್ ರೋಡ್ ಅಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ತೀವಿ ನಾವು. ಅದ್ಬಿಟ್ಟು ಒಳಗಡೆಗೆ ಹೋದ್ರೆ ಚರಂಡಿ ವ್ಯವಸ್ಥೆ ಇರ್ಬೋದು, UGD ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಈ ಸಮಸ್ಯೆ ಇದ್ದೇ ಇತ್ತು. ನನ್ನ ಹಿಂದಿನ ಗೆದ್ದ ಸದಸ್ಯರು ಅದ್ರ ಬಗ್ಗೆ ತುಂಬಾ ಎಫರ್ಟ್ ಹಾಕಿ ಇದೊಂದು ಬದಲಾವಣೆ ಮಾಡಬೇಕು ಅಂತ ಅವ್ರು ತುಂಬಾ ಅದ್ರ ಬಗ್ಗೆ ಎಫರ್ಟ್ ಆದ್ರು. ನಾನು ಬಂದ್ಮೇಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೊಂದು ಫಿನಿಶ್ ಟಚ್ ಕೊಡಬೇಕಾಗಿತ್ತು, ಒಂದು ಎಫರ್ಟ್ ಆಗ್ತಿತ್ತು. ಸುಮಾರು ನಾನು ಕೆಲಸ ಬಿಟ್ಟಿದ ತಕ್ಷಣ 2016ರಲ್ಲಿ ನಾನು ದೇವಸ್ಥಾನದ ಕೆಲಸಗಳು ಮಾಡ್ತಾನೆ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅನುದಾನದಲ್ಲಿ ನಾನು ಬೆನ್ನು ಬಿದ್ದು ಒಂದು ಇದೇ ವಾರ್ಡ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ಒಂದು ಸಪರೇಟ್ ಓವರ್ ಹೆಡ್ ಟ್ಯಾಂಕ್, ಮನೆಗೆ ನಲ್ಲಿ ವ್ಯವಸ್ಥೆ ಮೊದಲನೇ ಬಾರಿಗೆ ನನ್ನ ವಾರ್ಡ್ಗೆ ಇಷ್ಟು ನನ್ನ ರಾಜಕೀಯ ಜೀವನದಲ್ಲಿ ನಮ್ಮನೆಗೂ ಸಹಿತ ನಮ್ಗೆ ನಲ್ಲಿ ನೀರು ಇರಲಿಲ್ಲ ಮಾಡಿ. ಈಗಿನ ಪರಿಸ್ಥಿತಿ ನನ್ನ ವಾರ್ಡ್ ಹೇಗಿದೆ ಅಂದ್ರೆ ಊರಲ್ಲಿ ಎಲ್ಲಾ ಕಡೆ ನೀರು ಬಂದಿಲ್ಲ ಅಂದ್ರೂ ಕೂಡ 8ನೇ ವಾರ್ಡಲ್ಲಿ ನೀರು ಬರುತ್ತೆ, ಆ ಮಟ್ಟಿಗೆ ಸುಧಾರಣೆ ತಂದಿದ್ವಿ. ಅದರ ಜೊತೆಗೆ
ಡ್ರೈನೇಜ್ ವ್ಯವಸ್ಥೆ ಸರ್ಜಾಪುರಕ್ಕೆ ಬಂದಿದ್ದು 3 ವರ್ಷದಿಂದ. ಹಾ. ನನ್ನ ವಾರ್ಡಲ್ಲಿ 5 ವರ್ಷದಿಂದ ಡ್ರೈನೇಜ್ ವ್ಯವಸ್ಥೆ ಇದೆ. ಡ್ರೈನೇಜ್ ವ್ಯವಸ್ಥೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಮೋರಿ ವ್ಯವಸ್ಥೆ ಇರ್ಬೋದು. ಸುಮಾರು NGOs ಹತ್ರ ದುಡ್ಡು ತಂದಿದ್ದೀವಿ, ಮೋರಿಗಳು ಮಾಡಿದೀವಿ, ರೋಡ್ಸ್ ಮಾಡಿದೀವಿ. ಸ್ಟ್ರೀಟ್ ಲೈಟ್ಸ್ ಕಂಪ್ಲೇಂಟ್ ಅಂತೂ ಇದು ನಮ್ದು ವಾರ್ಡ್ ಗ್ರೂಪೇ ಇದೆ. ಬೇರೆ ಯಾವ ವಾರ್ಡಲ್ಲಿ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಎಲ್ಲ ವಾರ್ಡಲ್ಲಿ ಅದೇ ವರ್ಕ್ ಆಗುತ್ತೆ. ಬಟ್ ನಮ್ದು ಸ್ಟ್ರೀಮ್ ಲೈನ್ ಹೇಗೆ ಮಾಡಿದ್ವಿ ಅಂದ್ರೆ, ಎಲ್ಲಾದ್ರೂ ಒಂದು ಲೈಟ್ ಹೋಯ್ತಾ ಇಮಿಡಿಯೇಟ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಲೇಬೇಕು. ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಮ್ಮ ಎಲೆಕ್ಟ್ರಿಷಿಯನ್ ಇರ್ಬೋದು, ಇನ್ನೊಬ್ರು ವಾಟರ್ ಮ್ಯಾನ್ ಇರ್ಬೋದು, ನೀರು ಬಂದಿಲ್ಲ ಅಂದ್ರೆ ವಾಟರ್ ಮ್ಯಾನ್ ಇಲ್ಲ ಎಲೆಕ್ಟ್ರಿಷಿಯನ್ ಆ ಕಂಪ್ಲೇಂಟ್ ಕ್ಲೋಸ್ ಮಾಡಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದಕ್ಕೆ ಟಚ್ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಇಮಿಡಿಯೇಟ್. ನಮಗೂ ಟ್ರ್ಯಾಕಿಂಗ್ ಅಲ್ಲಿ ಇರುತ್ತೆ. ಅದು ಮಾಡಿದ್ಮೇಲೆ ಅವನು ಅದು ಫೋಟೋ ಹಾಕ್ಬೇಕು, ರೆಡಿ ಆಯ್ತು ಅಂತ ಹೇಳ್ಬೇಕು. ಇದಕ್ಕೊಂದು ಟ್ರ್ಯಾಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಏನೇ ಸಣ್ಣ ಪುಟ್ಟ ದೂರ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಅಂಗನವಾಡಿಯಲ್ಲಿ ವಿತರಣೆ ಆಗೋ ಫುಡ್ಡಿನ ವ್ಯವಸ್ಥೆ ಇರ್ಬೋದು, ರೇಷನ್ ಅಂಗಡಿಯಲ್ಲಿ ವಿತರಣೆ ಆಗೋ ರೇಷನ್ ಸಮಸ್ಯೆ ಇರ್ಬೋದು, ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು. ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನನ್ನ ವಾರ್ಡಿನ ಸದಸ್ಯರಿಗೆ ಏನೇ ಸಮಸ್ಯೆ ಇದೆ ನಾವು ಸ್ಪಂದಿಸ್ತೀವಿ. ವಿಧವಾ ವೇತನ, ಕೇಂದ್ರ ಸರ್ಕಾರದ ವೇತನಗಳು, ರೈತರ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯಲ್ಲ ತಿಂಗಳಲ್ಲಿ ಸರ್ಕಾರದಿಂದ ಬರುವಂತದ್ದು, ಒಂಥರ ಯಾವುದೇ ಇರಲಿ ನಮ್ಮ ಗ್ರೂಪಲ್ಲಿ ನಮಗೆ ಸಮಸ್ಯೆ ಇದೆ, ನಾಡ ಕಚೇರಿಯಲ್ಲಿ ಇಂದ ಹಿಡಿದು ಗ್ರಾಮ ಪಂಚಾಯತಿ, ತಹಸೀಲ್ದಾರ್ ಆಫೀಸರ್ ಯಾವುದೇ ಸಮಸ್ಯೆ ಇದ್ದು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಕಾರ ಕೊಡ್ತೀವಿ. ತುಂಬಾ ಜನ ಅವಿದ್ವಾ ಅಂತಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು. ಅದಕ್ಕೆಲ್ಲ ಅವ್ರ ಜೊತೆಲೆಲ್ಲ ಜೋಡಿಸ್ಕೊಂಡು ಕೆಲಸ ಮಾಡೋದು ಮಾಡ್ತಾ ಇದ್ದೀವಿ. ಶೈಕ್ಷಣಿಕವಾಗಿ ಮಾತಾಡೋದಿದ್ರೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳು ಎಷ್ಟು ಬರುತ್ತೆ? ಜೊತೆಗೆ ಹೈಸ್ಕೂಲುಗಳು, ಲೋವರ್ ಪ್ರೈಮರಿ ಸ್ಕೂಲ್ಗಳು, ಅಲ್ಲಿ ಮಕ್ಕಳಿಗೆ ಬಿಸಿಯೂಟ ಇರುತ್ತೆ, ಹೈಟೆಕ್ ಶೌಚಾಲಯಗಳಾಗಬೇಕು, ಕುಡಿ ನೀರಿನ ವ್ಯವಸ್ಥೆ ಆಗಬೇಕು, ಫೆನ್ಸಿಂಗ್ ಆಗಬೇಕು, ಈ ತರ ಯಾವ ಕೆಲಸಗಳಾಗಿದೆ? ಸಮಸ್ಯೆ ಶೌಚಾಲಯ ಸಮಸ್ಯೆ ಇತ್ತು. ಈಗ ಯಾವುದೇ ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ, ಹೌದು ಸ್ವಲ್ಪ ಶುಚಿಯ ಕಡೆ ಸ್ವಲ್ಪ ಗಮನ ಕೊಡೋದಿದೆ ಪಂಚಾಯತಿ ಕಡೆಯಿಂದ, ಅದು ಮಾಡ್ತಾ ಇದೀವಿ. ನನ್ನ ಅಂಗನವಾಡಿಗೆ ಸ್ವಂತ ಸರ್ಕಾರಿ ಜಾಗ ಇಲ್ಲದೆ ಇರೋದ್ರಿಂದ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ವ್ಯವಸ್ಥೆ ಮಾಡ್ಕೊಂಡು ಪಂಚಾಯತಿಯಿಂದ ಒಂದು ಸುರಕ್ಷಿತವಾದ ಕಟ್ಟಡದಲ್ಲಿ ಮಾಡ್ತಾ ಇದ್ವಿ. ನಮ್ದು ಅನುದಾನ ಇದೆ, ಅನುದಾನದಲ್ಲಿ ಹೊಸ ಕಟ್ಟಡ ಮಾಡಬೇಕು, ಮಾಡ್ತಾ ಇದ್ವಿ. ಅದೇ ರೀತಿ ಮಿಡ್ಲ್ ಸ್ಕೂಲ್ ಏನು ನಮ್ಮ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇದೆ, ಅದರಲ್ಲಿ ನನ್ನ ಸ್ವಂತ ಮಾವನ ಮಗ ಆರ್ಮಿಯಲ್ಲಿ ತೀರೋದ, ಅವನ ನೆನಪಿಗೋಸ್ಕರ ಅವನ ಸ್ಕೂಲ್ ಓದಿದ್ದ ಅಂತ ಒಂದು 20 ಲಕ್ಷ ಖರ್ಚು ಮಾಡಿ ನಾವೇ ಒಂದು ಸಭಾಂಗಣ ಮಾಡಿಸಿದ್ವಿ. ನಮ್ಮ ಕುಟುಂಬದಿಂದನೇ ಸಭಾಂಗಣ ಮಾಡ್ತಿದ್ವಿ. ಅದೇ ರೀತಿ SVP ವಿದ್ಯಾಸಂಸ್ಥೆ ಏಡೆಡ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ನಾನು ಅದೇ ಸ್ಕೂಲಲ್ಲಿ ಓದಿ ಅದೇ ಸ್ಕೂಲಲ್ಲಿ ಡಿಗ್ರಿ ಮಾಡೋದ್ರಿಂದ ನಾನು ಆ ಸ್ಕೂಲಿನ ಯೂನಿಯನ್ ಲೀಡರ್ ಕೂಡ ಆಗಿದೆ ಡಿಗ್ರಿ ಕಾಲದಲ್ಲಿ. ಹಾಗೆ ಸ್ಕೂಲ್ಗೆ ಆಗಿನ ಕಾಲದಲ್ಲೇ ಈ ಸಮಾಜಮುಖಿ ಚಟುವಟಿಕೆ ಒಂದು ರೂಮ್ಗೆ ಒಂದೆಲ್ಲ ರಾಷ್ಟ್ರ ನಾಯಕರ ಹೆಸರುಗಳು ಕೊಡೋದು, ಈ ತರ ಸ್ಕೂಲ್ ಚಿತ್ರಣ ಎಲ್ಲ ಬದಲಿಸಿ ಈಗ ನಮ್ದೇ ಕಮಿಟಿ ಇದೆ. ಅದರಲ್ಲಿ ಎಲ್ಲ ಸುಸಜ್ಜಿತವಾದ ಶೌಚಾಲಯಗಳಿಂದ ಹಿಡಿದು ಕಾಂಕ್ರೀಟ್ ಒಳಗಡೆ ಸ್ಟೇಜ್ ಇಂದ ಹಿಡಿದು ತುಂಬಾ ಚೆನ್ನಾಗಿ ವ್ಯವಸ್ಥೆಗಳು ಮಾಡ್ಕೊಂಡು ಒಂದು ಗ್ರೌಂಡ್ ಇದೆ ನಮ್ದು. ಯಾವ್ದು ಶಾಸಕರ ಹತ್ರ ಒಂದು ಅನುದಾನಕ್ಕೆ ಕೊಟ್ಟಿದೀವಿ, ಒಂದು ಸ್ಟೇಡಿಯಂ ತರ ಮಾಡಬೇಕು ಅಂತ. ಶೈಕ್ಷಣಿಕವಾಗಿ ಏನೇನ್ ಬೇಕು ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದೀವಿ. ಸಣ್ಣ ಸಮಸ್ಯೆ ಕೊರತೆ ಏನಿದೆ ಅಂತ ಹೇಳಿದ್ರೆ ರಸ್ತೆ ಬದಿಯಲ್ಲಿ ಆ ಕಡೆ ಈ ಕಡೆ ಮಕ್ಕಳಿಗೆ ಒಂದ್ ಸ್ವಲ್ಪ ಓಡಾಡ್ಲಿಕ್ಕೆ ಈಗ ಅನಾನುಕೂಲ ಇದೆ. ಅಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ, ಸರ್ಜಾಪುರದ ಟ್ರಾಫಿಕ್ ಬೆಂಗಳೂರಿಗಿಂತ ವೇಗವಾಗಿ ಬೆಳೀತಾ ಇದೆ ಸರ್ಜಾಪುರ. ಸಿಕ್ಕಾಪಟ್ಟೆ ದ್ವಿಚಕ್ರ ವಾಹನಗಳು, ಕಾರುಗಳು, ಮಕ್ಕಳು ಸ್ವಲ್ಪ ಅನಾನುಕೂಲ ಇದೆ. ಅದು ಹೋದ್ ಪಂಚಾಯತಿ ಮೀಟಿಂಗ್ ಅಲ್ಲಿ ಮಾತಾಡಿ ಶಾಸಕರು ಮತ್ತೆ ಪೊಲೀಸ್ ಅವರು ಕೋಆರ್ಡಿನೇಟ್ ಮಾಡಿ ಅಥವಾ ಒತ್ತುವರಿ ಮಾಡ್ಕೊಂಡು ಅಂಗಡಿ ಇಟ್ಕೊಂಡಿದ್ದಾರೆ ಅನಧಿಕೃತವಾಗಿ. ಪಾರ್ಕಿಂಗ್, ಇಲ್ಲಿಗಲ್ ಪಾರ್ಕಿಂಗ್ ಇದೆ, ಅದನ್ನ ತೆರವು ಮಾಡಿಸಿ ಆ ಸ್ಟ್ರೆಚ್ ಏನಿದೆ ಸರ್ಜಾಪುರ ರೋಡ್ ಶಾಲೆಗಳಿರೋ ಸ್ಟ್ರೆಚ್ ಅದೆಲ್ಲ ನೀಟಾಗಿ ಮಾಡಿ ಸ್ವಲ್ಪ ಸುಸಜ್ಜಿತವಾಗಿ ಮಾಡಬೇಕು ಅಂತ ಅಂದಾಜಿಟ್ಕೊಂಡಿದ್ದೀವಿ. ತುಂಬಾ ಸಂತೋಷ ಸರ್. ಜೊತೆಗೆ ರೈತರಿಗೂ ಕೂಡ ಸಾಕಷ್ಟು ಒಂದು ಯೋಜನೆಗಳನ್ನು ಕೊಡದಿರ್ತದೆ. ತಮ್ಮ ಭಾಗದಲ್ಲಿ ಹೈನುಗಾರಿಕೆನೂ ಕೂಡ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೇವೆ. ಈಗೇನು ಕಮರ್ಷಿಯಲ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದ್ದಿರ್ಬೋದು. ಅವ್ರಿಗೆ ಏನೆಲ್ಲ ಒಂದು ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ? ಈಗ ನಮ್ದು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ನಮ್ಮವರೇ ಮುನ್ರಾಜ್ ಅನ್ನೋರು ಸುಮಾರು 2-3 ಸರಿಯಿಂದ ಅವರೇ ಅಧ್ಯಕ್ಷರಾಗಿದ್ದಾರೆ. ಒಂದು ಹೈನುಗಾರಿಕೆ ಏನಾಗ್ತಾ ಇದೆ ಅಂದ್ರೆ, ಮೊದಲು ಕಂಪೇರ್ ಮಾಡಿದ್ರೆ ಮೊದಲು ಒಂದು ಲಾರಿ ತುಂಬಾ ನಮ್ದೇ ಕ್ಯಾನಿಗೆ ಹೋಗ್ತಾ ಇತ್ತು. ಈಗ ಒಂದು 6-8 ಕ್ಯಾನಿಗೆ ಹಿಡಿದಿದೆ, ಉತ್ಪಾದನೆ ಹಿಡಿದಿದೆ. ಬೇಸಿಗೆಯಲ್ಲಿ ಮೇವು ಸಿಗಲ್ಲ ಹಸುಗಳಿಗೆ. ಹೈನುಗಾರಿಕೆ ಮಾಡೋರು ರೈತರೇ ಕಡಿಮೆ ಆಗ್ತಾ ಇದ್ದಾರೆ. ರೈತರಂದ್ರೆ ಕೃಷಿ ಮಾಡೋರು ಇದ್ದಾರೆ, ಅದರಲ್ಲಿ ಹೈನುಗಾರಿಕೆ ಹಸು ಸಾಕಾಣಿಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಕಾರಣ ಏನಂದ್ರೆ ಕುಂಟೆಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ತೋಟಗಳಲ್ಲಿ. ಕೆಲವು ಸಣ್ಣ ಪುಟ್ಟ ರೈತರು ಹಾಲನ್ನೇ ನಂಬಿಕೊಂಡಿರುವಂತ ರೈತರು ಸಿಕ್ಕಾಪಟ್ಟೆ ಇದ್ದಾರೆ ನನ್ನ ವಾರ್ಡಲ್ಲಿ. ಒಂದು ಹೆಚ್ಚು ಕಮ್ಮಿ ಸುಮಾರು ಜನ ಹೆಚ್ಚಿಗೆ ಹಾಲು ಹಾಕೋರು ನನ್ನ ವಾರ್ಡಲ್ಲಿರೋ ಉತ್ಪಾದಕರು. ಅವ್ರಿಗೆ ಹಸು ಮೇಲೆ ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು, ಹಸುಗೆ ಏನಾದ್ರು ತೊಂದರೆ ಆದ್ರೆ ಕ್ಲೈಮ್ ಮಾಡೋದಿರ್ಬೋದು, ಡಾಕ್ಟರ್ನ ಉಚಿತವಾಗಿ ಏನಾದ್ರು ಆದ್ರೆ ಮನೆ ಹತ್ರ ಕರ್ಕೊಂಡು ಹೋಗೋದಿರ್ಬೋದು, ಇದೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಹೋದ ಒಂದು ಕರೋನಾ ಟೈಮಲ್ಲಿ ತುಂಬಾ ಸಮಸ್ಯೆ ಆಯ್ತು ಸರ್. ಆ ಟೈಮಲ್ಲಿ ಯಾವ ರೀತಿ ಇತ್ತು? ಈ ಭಾಗದ ಪ್ರಮುಖರಾಗಿ ಏನೆಲ್ಲ ಒಂದು ಸಲಹೆ ಸೂಚನೆಗಳನ್ನ ಕೊಟ್ರಿ ಸರ್? ಕರೋನಾ ಟೈಮಲ್ಲಿ ಅಂತೂ ನಾವು ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಸಭಾಂಗಣನ ಕೇಂದ್ರ ಮಾಡಿಕೊಂಡು ಸರ್ಜಾಪುರ ಟೌನ್ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಗಳಿಗೆ ಪ್ರತಿದಿನ ಊಟದ ವ್ಯವಸ್ಥೆ, ಪ್ರತಿದಿನ ನಮ್ಮ ಲೀಡರ್ಗಳ ಹತ್ರ ಎಲ್ಲ ಸಹಕಾರ ತಗೊಂಡು ಎಷ್ಟು ಕ್ವಿಂಟಾಲ್ ಅಕ್ಕಿ ಹಚ್ಚಿದೀವಿ ಅಂದ್ರೆ, ನಮ್ದು ಕರೋನಾ ಸ್ಟಾರ್ಟ್ ಆದಾಗಿಂದ 3 ತಿಂಗಳ ಕಾಲ ನಾನ್ ಸ್ಟಾಪ್ ಆಗಿ ಒಂದ್ ದಿವಸ ಕೂಡ ನಿಂತಿಲ್ಲ. ನಮ್ದು
ಬೇರೆ ಬೇರೆಯವರು ಬರೀ ಒಂದ್ ದಿವಸ ಕಿಟ್ ಕೊಟ್ಟು ಸುಮ್ಮನೆ ಆಗ್ತಾ ಇದ್ರು ನನಗೆ ಗೊತ್ತಿಲ್ಲ. ನಮ್ದಂತೂ ಸಹಕಾರ ನಾವು ಹೇಗ್ ತಗೊಳ್ತಾ ಇದ್ವಿ ಅಂದ್ರೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ನೀನೇನಾದ್ರೂ ಕೊಡಿಸ್ಬೋದು. ಈಗ ನೀವು ನಿಮ್ಮ ಮನೇಲಿ ಏನು ಕೊಡ್ಸಕ್ಕಾಗಲ್ಲ. Okay. ನಿಮ್ಮ ಮನೇಲಿ ಒಂದು 5 ಕೆಜಿ ಅಕ್ಕಿ ಬೇಯಿಸಿ ಇವತ್ತು. ಓಕೆ ಪ್ರತಿ ಮನೇಲಿ ಹೇಳ್ತಾ ಇದ್ವಿ, ಇವತ್ತು ನಿಮ್ಮ ಮನೇಲಿ 5 ಕೆಜಿ ಉಪ್ಪಿಟ್ಟು ಮಾಡ್ಕೊಡಿ, ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ಕೊಳ್ಳಿ. ಓಕೆ ಎಲ್ಲರ ಹತ್ರ ನಾವು ಹಣ ಕೇಳಕ್ಕಾಗಲ್ಲ. ಹಾ. ಅವ್ರ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ವಿ. ಪ್ರತಿ ಮನೆಗೆ ಇಷ್ಟು ಕೆಜಿ ಮೇಲೆ ಊಟ ಬರಬೇಕು ಅಂತ ಹೇಳ್ತಾ ಇದ್ವಿ. ಅದನ್ನ ಪ್ಯಾಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ನಮ್ಮ ಸುತ್ತಮುತ್ತ ಲೇಬರ್ ಶೆಡ್ ಸಿಕ್ಕಾಪಟ್ಟೆ ಇತ್ತು. ಎಲ್ಲಾ ಲೇಬರ್ ಶೆಡ್ಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ, ಅಕ್ಕಿ ವ್ಯವಸ್ಥೆ ಮಾಡ್ತಾ ಇದ್ವಿ. ಪ್ರತಿ ಮನೆಗೆ ಕಿಟ್ಸ್ ಕೊಟ್ಟಿದ್ವಿ. ಈ ಮೂಲಕ ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳು ಆಗಿದೆ ಸರ್. ಜೊತೆಗೆ ವಿಶೇಷವಾಗಿ ಸರ್ಕಾರದ ಒಂದು ಪ್ರಮುಖ ಯೋಜನೆ ಅಂತಂದ್ರೆ ಒಂದು ರುದ್ರ ಭೂಮಿಗಳು, ಅದಕ್ಕೆ ಒಂದು ಸ್ಪೆಸಿಫೈಡ್ ಜಾಗವನ್ನ ಮಾಡಿಕೊಡ್ಬೇಕು. ಅದು ಒಂದು ರುದ್ರಭೂಮಿ ಅಲ್ಲ, ಈಗ ಒಂದು ಶಾಂತಿಧಾಮ ತರ ಮಾಡಬೇಕು ಅಂತ. ಒಂದು ಗಿಡಗಳನ್ನ ಹಾಕ್ಬೇಕು, ಫೆನ್ಸಿಂಗ್ ಮಾಡಬೇಕು, ನೀರಿನ ವ್ಯವಸ್ಥೆ, ಚಿತಾಗಾರ ಅಂತ ಹೇಳಿ. ಕೆಲವೊಂದು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ, ಬಾಗಲಕೋಟೆ, ಬೀಳಗಿ ಭಾಗದಲ್ಲಿ ನೋಡಿದ್ರೆ ವಿಶೇಷವಾಗಿ ಅದೊಂದು ಎಲ್ಲರೂ ಕೂಡ ಒಂದು ವಿಸಿಟರ್ಸ್ ನೋಡುವಂಗೆನೂ ಕೂಡ ಮಾಡಿದ್ದಾರೆ ಸರ್. ತಾವು ಯಾವ ರೀತಿ ಇಲ್ಲಿ ಈ ಭಾಗದಲ್ಲಿ ಆಗಿದೆ? ನಮ್ಮದು ಇಲ್ಲಿನ ಇಂದಿನ ವ್ಯವಸ್ಥೆಯಂತೆ ಹ್ಮ್. 4-5 ಸ್ಮಶಾನಗಳಿದ್ದಾವೆ ಸರ್ಜಾಪುರದಲ್ಲಿ. ಜನಾಂಗದ ಪ್ರಕಾರ ಇದೆ. ನಮ್ದು ಒಂದು ಜನರಲ್ ಸ್ಮಶಾನ ನನಗೆ ಬರೋದ್ರಿಂದ ನಾವು ಇಂದಿನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಅನುದಾನದಲ್ಲಿ ತುಂಬಾ ಕಷ್ಟಪಟ್ಟು ಸರ್ವೆ ಕಾರ್ಯ ಮುಗಿಸಿ ಅದಕ್ಕೊಂದು ಫೆನ್ಸಿಂಗ್ ಮಾಡಿದೀವಿ. ಓಕೆ ಪಂಚಾಯತಿಯಿಂದ ನೇಮಿಸಿರೋ ನೌಕರ ಅಲ್ಲಿನ ಶುಚಿತ್ವಕ್ಕೆ ಗಿಡ ಎಲ್ಲ ತೆಗೆಯೋದಕ್ಕೆ ಅದು ಬಿಟ್ಟು ನಮ್ಮ ವಿವೇಕಾನಂದ ಯುವಕ ಸಂಘ ಮತ್ತೆ RSS ನ ಸಣ್ಣ ಸಣ್ಣ ಮಕ್ಕಳೇನಿದ್ದಾರೆ, ಸಣ್ಣ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಕೊಡ್ತೀವಿ ನಾವು. ನಿಮ್ಮ ಅಜ್ಜ ಅಜ್ಜಿ ಯಾರೋ ಹಿರಿಯರು ತೀರೋಗಿರ್ತಾರೆ, ಅವ್ರದ್ದೊಂದು ಸಮಾಧಿ ಇರುತ್ತೆ. ಪ್ರತಿ ಸಮಾಧಿಗೆ ಒಂದೊಂದು ಗಿಡದಂತೆ ಗಿಡ ನೆಡಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಡ್ತೀನಿ. ಅದರ ಪ್ರಕಾರ ನಮ್ಮ ಸ್ಮಶಾನ ಈಗ ರುದ್ರಭೂಮಿ 10 ವರ್ಷದ ಹಿಂದೆ ಏನಿತ್ತು, ಒಂದೇ ಒಂದು ಗಿಡ ಇರ್ಲಿಲ್ಲ, ಒಂದು ಮರ ಇರ್ಲಿಲ್ಲ. ಈಗ ನನಗೆ ಸಂತೋಷ ಆಗುತ್ತೆ ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಕ್ಲಿಕ್ ಆಯ್ತು ಅಂತ. ನಮ್ಮ ಜೊತೆಲಿರೋ ಶಿವಾನಂದ್ ಅಂತ ಒಬ್ರು ಇದ್ರು, ಅವ್ರಿಗೆ ಐಡಿಯಾ ಕೊಟ್ಟಿದ್ದು ನಮ್ಗೆ ಈ ತರ ಮಾಡೋಣ. ನಾವೊಂದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಟ್ವಿ. ಫಸ್ಟ್ ನಾನು ನಮ್ಮ ಹಿರಿಯರ ಸಮಾಧಿ ಮುಂದೆ ಒಂದು ಗ್ಯಾಪ್ ಬಿಟ್ಟು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಒಂದೊಂದು ಗಿಡ ಇಡೋದು, ಅದನ್ನ ಶೇರ್ ಮಾಡೋದು. ನಾನೊಂದು ಗಿಡ ಇಟ್ಟಿದ್ದೀನಿ. ಈ ತರ ನಮ್ಮದು ಪ್ರೇರಣೆ ತಗೊಂಡು ಸುಮಾರು ಜನ ಬಂದ್ರು ಮುಂದೆ ಬಿಡಕ್ಕೆ. ನಮ್ಮ ತಂತ 15 ವರ್ಷದಲ್ಲಿ ಒಂದು ಗಿಡ ಇಟ್ಟಿದ್ವಿ. ಯಾರು ಬರಕ್ಕಾಗಲ್ವಾ, ಗಿಡದ ಖರ್ಚು ಏನಾಗುತ್ತೆ ಕೊಡ್ತೀನಿ. ಗಿಡ ನಾವು ಇಡ್ತೇವೆ, ಬಟ್ ನೀರು ಬಂದು ನೀವು ಹಾಕ್ಬೇಕು, ಪೋಷಣೆ ನೀವೇ ಮಾಡಬೇಕು. ಈ ತರ ಈಗ ನಮ್ಮ ರುದ್ರಭೂಮಿ ಹೇಗಿದೆ ಅಂದ್ರೆ ಸಣ್ಣಾಗಿದೆ ನೋಡೋದಕ್ಕೆ. ಅದಕ್ಕೊಂದು ಕಾಂಕ್ರೀಟ್ ರಸ್ತೆ ಮಾಡಿದೀವಿ, ನೀರಿನ ವ್ಯವಸ್ಥೆ ಮಾಡಿದೀವಿ, ಕೈಕಾಲು ತೊಳಿದೀವಿ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್, ವರ್ಕ್ ಆಯ್ತು ನಮ್ಗೆ. ತುಂಬಾ ಸಂತೋಷ ಸರ್. ಪ್ರಾರಂಭದಲ್ಲಿ ನಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಅಂದ್ರೆ ಸಾಕಷ್ಟು ಒಂದು ದೇವಸ್ಥಾನಗಳನ್ನು ಕೂಡ ಇವತ್ತು ಜೀರ್ಣೋದ್ಧಾರ ಮಾಡಿದ್ದೀರಿ ಸರ್. ಅದು ನಾವು ಕೂಡ ಕಣ್ಣಾರೆ ನೋಡಿದ್ವಿ, ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿ ಸುಂದರವಾಗಿ ಮಾಡಿದ್ದೀರಿ. ತಾವು ತಮಗೆ ರಾಜಕೀಯ ಗುರುಗಳು ವಾಜಪೇಯಿ ಸರ್. ವಾಜಪೇಯಿ ಸರ್ LK ಅಡ್ವಾಣಿ, ಒಂದು ಮುಖದ ಎರಡು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ಟೈಮಲ್ಲಿ ಅಯೋಧ್ಯೆ ಒಂದು ರಥ ಬರ್ತಿತ್ತು, ಆಮೇಲೆ ಎಲ್ಲ ಇಟ್ಟಂಗಿಗಳನ್ನ ಕೂಡಿಸಿ ಕೊಡ್ತಿದ್ವಿ ಅಂತ ಒಂದು ಕನಸೀಗ ನನಸಾಗಿದೆ, ರಾಮ ಜನ್ಮಭೂಮಿ. ಇದು ತಮಗೆ ಎಷ್ಟೊಂದು ಖುಷಿ ತರುವ ವಿಚಾರ. ನನ್ನ ಜೀವನದಲ್ಲಿ ಯಾವುದಾದ್ರೂ ತುಂಬಾ 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 ಸಂತೋಷ ಕೊಡೋದಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರ ವಿಷಯ. ಅದ್ರ ಬಗ್ಗೆ ಬೇರೆ ಬೇರೆ ನೆಗೆಟಿವ್ಸ್ ಎಲ್ಲ ಇದೆ, ಅದು ಸೈಡಿಗೆ. ಬಟ್ ಆ ಹೋರಾಟಗಳು, ಆ ಬಲಿದಾನಗಳು, ಪಟ್ಟ ಶ್ರಮ. ನಾನು ಆಗ ಅಯೋಧ್ಯೆ 92ರಲ್ಲಿ ಒಂದು ಕನಸಾಗಿತ್ತು ಸರ್. ಹೌದು, ನಿಜ. ಇದು ಯಾರ್ದೋ ಒಂದು ರಾಜಕೀಯ ಪಕ್ಷ ಅಥವಾ ಯಾರೋ ಇಂಡಿವಿಜುವಲ್ಸ್ ಕನಸಲ್ಲ. ಇದು ತುಂಬಾ ವರ್ಷದ ಹಿರಿಯರು, ತುಂಬಾ ವರ್ಷಗಳ ಹೋರಾಟ, 500 ವರ್ಷಗಳ ಹೋರಾಟ ಇದು ಇದಾಗಿರೋದ್ರಿಂದ ಆಬ್ವಿಯಸ್ಲಿ ತುಂಬಾ ಜನಕ್ಕೆ ತುಂಬಾ ರೀತಿಯಲ್ಲಿ ಖುಷಿ ಕೊಟ್ಟಿದೆ. ನಮ್ಮ ರಾಮರ ದೇವಸ್ಥಾನದಲ್ಲಿ ಅದೇ ಆವರಣ ನಾವು ಕೂತಿದ್ವಲ್ಲ, ಈಗ ಅದೇ ಆವರಣದಲ್ಲಿ ನಾವು ಸುಮಾರು ಜನ ಕಣ್ಣಲ್ಲಿ ನೀರು ನೋಡಿದೀವಿ. ನಾವು ಅದು ಲೈವ್ ಟೆಲಿಕಾಸ್ಟ್ ಒಂದು ಆರ್ಗನೈಸ್ ಮಾಡಿದ್ವಿ, ಪೂಜೆ ಆರ್ಗನೈಸ್ ಮಾಡಿದ್ವಿ. ನನ್ಗದು ಭಾವುಕರಾಗಿ ಎಷ್ಟು ಜನ ಭಾವುಕತೆ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಅಲ್ಲಿ ದೇವರ ಪ್ರತಿಷ್ಠಾಪನೆ ಆಗ್ತಾ ಇದ್ದಂಗೆ ಹಿರಿಯರು ಕೆಲವರು ನಮ್ಗೆ ಗೊತ್ತಿಲ್ಲ, ಆ ಅಟ್ಯಾಚ್ಮೆಂಟ್, ಆ ಸೆಂಟಿಮೆಂಟ್ ತುಂಬಾ ಜನ ಹತ್ಕೊಂಡ್ರು. ಒಂದು ಲೈವ್ ನೋಡ್ತಾ ಇದ್ದಂಗೆ ಹತ್ತು ಬಿಟ್ರು. ಅವ್ರನ್ನ ನನಗೂ ಅಳು ಬಂತು. ಈ ತರ ನಾವು ಅಟ್ಯಾಚ್ ಆಗಿದ್ವಿ, ಅಷ್ಟು ಅಟ್ಯಾಚ್ ಆಗಿದ್ವಿ. ಬಟ್ ಆ ಬಲಿದಾನ ಹೋರಾಟಕ್ಕೆ ಒಂದು ಫಲ ಸಿಕ್ತು ಅಂತ ಅನ್ಕೊಳ್ತೀನಿ. ಎಲ್ಲೋ ಒಂದ್ ಕಡೆ ಅವೆಲ್ಲ ಒಂದು ಅಂತಂದ್ರೆ ಆ ಪ್ರೋತ್ಸಾಹನೆ ತಮ್ಗೆ ಕೂಡ, ತಮ್ಮಲ್ಲೂ ಕೂಡ ಧರ್ಮ ಜಾಗೃತಿ, ದೇವಸ್ಥಾನಗಳನ್ನ ಅಲ್ಲ ನನಗೆ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಆಗಿನ ಕಾಲದಲ್ಲಿ ನಾನು ಅಯೋಧ್ಯೆ ಹೋರಾಟ ನಾನು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೆ. ನನ್ಗೆ ಅವಾಗ ಅಷ್ಟೊಂದಿಲ್ಲ. ನಮ್ಮ ಕುಟುಂಬದವರೆಲ್ಲ ಜೋಡಿಸ್ಕೊಂಡಿದ್ರು, ನಮ್ಮ ಸ್ನೇಹಿತರು, ಊರಿನವ್ರು, ಗ್ರಾಮಸ್ಥರು ತುಂಬಾ ಜನ ಅದಕ್ಕೆ ಜೋಡಿಸ್ಕೊಂಡಿದ್ರು. ಅದಕ್ಕೆ ಮೊದಲು ಹೋರಾಟಗಳು ಮಾಡಿದ್ರು. ಅದ್ರ ನಾನು ಸಣ್ಣ ವಯಸ್ಸಿನಿದ್ದೆ. ಬಟ್ ಅದೆಲ್ಲ ನಮ್ಗೆ ಆಬ್ವಿಯಸ್ಲಿ ಪ್ರೇರಣೆ, ಜೊತೆಲೆ ಪ್ರೇರಣೆ. ಇದು ಬೇರೆ ಬೇರೆ ವಿಷಯಗಳ ಹೋರಾಟಗಳು, ಪ್ರತಿ ಹೋರಾಟಗಳಿಗೂ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಪ್ರತಿಯೊಂದನ್ನು ಪ್ರೇರಣೆ, ಸಮಾಜಮುಖಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಪ್ರೇರಣೆ ಕೊಟ್ಟಿದ್ದೀನಿ. ಶ್ರೀ ಕೋದಂಡರಾಮ ದೇವಸ್ಥಾನ ಅದರದ್ದು ಒಂದು ಕಮಿಟಿ ಮೆಂಬರ್ ಕೂಡ ಇದ್ದೀರಿ. ಅದರಲ್ಲಿ ತುಂಬಾ ತಾವು ಅಂದ್ರೆ ಸಾಕಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಏನ್ ಸರ್, ಯಾವ ತರ ಕೆಲಸ ಅಂದ್ರೆ ಕಾರ್ಯಕ್ರಮಗಳು ನಡೀತದೆ, ಪ್ರತಿ ವರ್ಷ ಜಾತ್ರೆ ಆಗ್ತದ, ಹೇಗೆ ಸರ್? ಈ ಭಾಗಕ್ಕೆ ಸರ್ಜಾಪುರ ಹೋಬಳಿಗೆ
ತುಂಬಾ ದೊಡ್ಡ ಜಾತ್ರೆ ಅಂದ್ರೆ ಸರ್ಜಾಪುರ ಕೋದಂಡರಾಮ ಸ್ವಾಮಿ ಜಾಸ್ತಿ. ಓಕೆ. ಇದು ಸರ್ಕಾರಿ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಮುಜರಾಯಿ ಅನುದಾನ ನಮ್ಗೆ ಯಾವತ್ತು ಆ ದೇವಸ್ಥಾನಕ್ಕೆ ಅನುದಾನ ಬಂದಿಲ್ಲ. ಯಾಕಂದ್ರೆ ನಮ್ದು ಸಿ ದರ್ಜೆ ದೇವಸ್ಥಾನ ಆಗಿರೋದ್ರಿಂದ ಸರ್ಕಾರ ಅನುದಾನ ಬರೋದಿಲ್ಲ. ಓಕೆ. ಇಲ್ಲ ಸ್ಥಳೀಯ ಸೇವಾಕರ್ತರು ಮತ್ತೆ ದೇವರ ಭಕ್ತರೇನಿದ್ದಾರೆ ಅವ್ರ ಸೇವೆಯ ಮುಖಾಂತರ ದೇವಸ್ಥಾನ ನಡೆಯುವಂಥದ್ದು. ಓಕೆ. ಅದಕ್ಕೆ ಒಂದು ಮೆರುಗು ಕೊಡಬೇಕು ಅಂತ ನಮ್ಮ ಸ್ಥಳೀಯ ತಂಡ ಏನು ನಮ್ಮ ಆ ದೇವಸ್ಥಾನಕ್ಕೆ ಮೊದಲಿನ ಸಕ್ರಿಯವಾಗಿ ಒಂದು ತಂಡ ನಿಶ್ಚಯ ಮಾಡಿದ್ವಿ. ಬಟ್ ಎಲ್ರಿಗೂ ಕನಸಿತ್ತು ಮಾಡಬೇಕು ಅಂತ ಸಮಯ ಕೊಡಕ್ಕೆ ಯಾರು ಎಲ್ಲ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಇರ್ತವೆ. ನಾನು 2016ರಲ್ಲಿ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ಅದಕ್ಕೆ ಓಕೆ. ಪ್ರತಿದಿನ ನನ್ನ ಪೂರ್ತಿ ಸಮಯ ಕೊಟ್ಟು ಆ ದೇವಸ್ಥಾನ ಸ್ವಲ್ಪ ಚಿತ್ರಣ ಶುಚಿತ್ವ ಇನ್ನೊಂದಿರ್ಬೋದು, ಕಾಂಪೌಂಡಿಂಗ್ ಇರ್ಬೋದು, ಸಣ್ಣ ಗೇಟ್ ದೇವಸ್ಥಾನ ಮುಂದಿನ ಭಾಗದ ಗೇಟ್ ಇಂದ ಹಿಡಿದು ಗೋಪುರದವರೆಗೂ ಕಟ್ಟಡಗಳಾಗ ಸಮೇತ ಒಂದು ಪ್ಲಾನ್ ಆಕ್ಷನ್ ಪ್ಲಾನ್ ಮುಂದೆ 5 ವರ್ಷಕ್ಕೆ ಹೀಗಿರ್ಬೇಕು ಅನ್ಸುತ್ತೆ. ಅದು ಮಾಡ್ಕೊಂಡು ಅದು ಸಾಕಾರಗೊಳಿಸಿದೀವಿ. ಜನಗಳಿಗೂ ಕೂಡ ಅನಿಲ್ ಅಂತಂದ್ರೆ ಕೆಲವ್ರಿಗೆ 75% ಜನಕ್ಕೆ ಗೊತ್ತಾಗುತ್ತೆ. ಇನ್ನು 25 ಜನಕ್ಕೆ ರಾಮರ ದೇವಸ್ಥಾನ ಅನಿಲ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆ ಅಟ್ಯಾಚ್ ಆಗ್ಬಿಟ್ಟು ನನ್ನ ಹೆಸರೇ ಅಟ್ಯಾಚ್ ಆಗ್ಬಿಟ್ಟಿತ್ತು. ಅಷ್ಟು ಅದ್ರ ಇಂಪಾರ್ಟೆನ್ಸ್. ಸಣ್ಣ ಪುಟ್ಟ ಕೆಲಸ ಇರ್ಬೇಕು, ಕಸ ಗುಡಿಸೋದಕ್ಕೂ ನಾವು ಆ ದೇವಸ್ಥಾನದಲ್ಲಿ ರೆಡಿ ಇದೀವಿ. ನಮ್ಗೆ ಅದು ಪ್ರೇರಣೆ ಅದು ನಮ್ಗೆ. ಅನಿಲ್ ಕುಮಾರ್ ಎಸ್ ವೈ ಸರ್ ಅಂತಂದ್ರೆ ತುಂಬಾ ಒಂಥರ ಬೋಲ್ಡ್ ಅಂಡ್ ಪೊಲೈಟ್ ಪರ್ಸನ್. ಅಂದ್ರೆ ಇದೆಲ್ಲ ಹೇಗೆ ಸರ್? ಅಂದ್ರೆ ಒಂದೊಂದು ಶಿಸ್ತು, ಮತ್ತೆ ಇನ್ನು ಅಧಿಕಾರಕ್ಕಾಗಿ ಆಸೆ ಪಟ್ಟವರು ಅಲ್ಲ, ನಿರಾಯಸವಾಗಿ ತಾವು ಗೆದ್ದು ಬಂದಿದ್ದು ವಿಚಾರನೆಲ್ಲ ತಿಳಿಸಿದ್ರಿ. ಇವತ್ತಿನ ಜನರೇಷನ್ಗೆ ತಮ್ಮ ಕ್ಷೇತ್ರದ ಜನತೆಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಯಾಕಂದ್ರೆ ಒಂಥರ ಈ ಪೊಲಿಟಿಕಲ್ ಕರಿಯರ್ ಇದ್ರೂ ಕೂಡ ಒಂಥರ ಸ್ವಚ್ಛಂದ ರಾಜಕಾರಣ ಸರ್. ತುಂಬಾ ಖುಷಿ ಅನ್ಸುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ತರ ಕೆಲಸ ಮಾಡೋರು ಪ್ರತಿ ಊರಲ್ಲಿ ಪ್ರತಿ ವಾರ್ಡಲ್ಲಿ ತುಂಬಾ ಜನ ಸಿಗ್ತಾರೆ. ತುಂಬಾ ಜನಕ್ಕೆ ಎಕ್ಸ್ಪೋಜರ್ ಸಿಗಲ್ಲ. ತುಂಬಾ ಜನ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಅವ್ರು ಎಲೆ ಮಲೆ ಕಾಯ ತರ ಮಾಡ್ಕೊಂಡೇ ಹೋಗ್ತಾರೆ. ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೊರಗಡೆ ಬಂದೆ, ಜನಕ್ಕೆ ಗೊತ್ತಾಯ್ತು ಇವ್ನು ಮಾಡ್ತಾ ಇದ್ದೇನೆ. ಸುಮಾರು ಜನ ಇರ್ತಾರೆ, ನಮ್ಮ ಸುತ್ತಮುತ್ತ ಇರ್ತಾರೆ. ನಮಗೊಂದ್ಸಲ ನಾವೇನು ಕೆಲಸ ಮಾಡ್ಕೊಂಡು ಬಿ ಗುಡ್ ಡೂ ಗುಡ್, ನಾವು ಚೆನ್ನಾಗಿರೋಣ, ಪಕ್ಕದಲ್ಲಿಗೂ ಚೆನ್ನಾಗಿ ಮಾಡೋಣ. ವಿವೇಕಾನಂದರಿಂದ ಬಿ ಗುಡ್ ಡೂ ಗುಡ್ ಆ ಕಾನ್ಸೆಪ್ಟ್ ಅಲ್ಲಿ ಒಳ್ಳೇದ್ ಮಾಡ್ತಾ ಹೋಗ್ಬೋದು ಅಷ್ಟೇ. ಅದಕ್ಕೆ ಫಲಿತಾಂಶ ಏನಾದ್ರೂ ಬರ್ಲಿ, ನಾವು ಒಳ್ಳೇದ್ ಮಾಡ್ತಾ ಇದೀವಿ, ನಮ್ಗೆ ಒಳ್ಳೆ ಮನಸ್ಸು ಬಂದಿತ್ತು. ಹೌದು, ಅದರಿಂದ ತುಂಬಾ ಜನಕ್ಕೆ ತುಂಬಾ ಎಫೆಕ್ಟಿವ್ ಕೆಲಸಗಳಾಗ್ತವೆ. ನಾವು ಹೇಳ್ತೀವಿ ಸಣ್ಣ ಪುಟ್ಟ ಕೆಲಸ. ಈ ಪುಸ್ತಕ ಅಂತ ತೆಗೆದು ಅಲ್ಲಿ ಇಟ್ರೆ ಏನಾಗುತ್ತೆ? ಏನೂ ಆಗಲ್ಲ. ಬಟ್ ಇಟ್ನೋಣ ಏನಾಗುತ್ತೆ? ಇಟ್ರೆ ಬದಲಾವಣೆ, ಅದೊಂದು ಬದಲಾವಣೆ ಉತ್ತಮವಾದ ಕೆಲಸ ಅನ್ಸುತ್ತೆ. ಅಥವಾ ಸಣ್ಣ ಸಣ್ಣ ವಿಷಯಗಳಿಂದ ದೊಡ್ಡದವ್ರು ಮಾಡಬೇಕು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಜೆಟ್ ತಂದು ಏನೋ ಕೆಲಸ ಮಾಡಬೇಕು ಅಂತ ಬದಲಾವಣೆ, ಸಣ್ಣ ವಿಷಯನೇ ಬದಲಾವಣೆ ಆಗಬೇಕು. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಟೈಮಲ್ಲಿ ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ನರೇಂದ್ರ ಮೋದಿ ಅವ್ರನ್ನ ನಾನು ಪಕ್ಷದ ಕಾರ್ಯಕರ್ತನಾಗಿ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀನಿ. ಹೌದು, ಈಗಿನ ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ಬಟ್ ನಮ್ಮ ಪಕ್ಷದ ಕಾರ್ಯಕರ್ತರು, ಇವತ್ತಿನ ಕಾರ್ಯಕರ್ತರು, ಮುಂದಿನ ಕಾರ್ಯಕರ್ತರಾಗಿ ಅವ್ರೇನು ಕೆಲಸ ಮಾಡಬೇಕು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಶ್ರಮ ಕೊಟ್ಟು, ಹೆಚ್ಚಿನ ಸಮಯ ಕೊಟ್ಟು, ನಮ್ಮ ಕೈಯಲ್ಲಿ ಮಾಡ್ದಿದ್ದಾಗ್ದಿದ್ದು ನಾವು ಅವ್ರನ್ನ ಗುರುತಿಸಿ, ಪಕ್ಷದಿಂದ ಗುರುತಿಸಿ ನಮ್ಮ ನಾಯಕರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ನಾಯಕರು ಏನ್ ಮಾಡಿದ್ರು ಕೂಡ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಬಟ್ ನಮ್ಮ ಪ್ರಧಾನಿಗಳು, ದೇಶದ ಪ್ರಧಾನಿಗಳಿಗೆ ಗೌರವ ಇದೆ. ಪ್ರಧಾನಿಗಳು ಏನ್ ಕೆಲಸ ಮಾಡ್ಬೇಕು ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಧಾನಿ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರು ಕೊಟ್ಟಂತ ಹಲವಾರು ಯೋಜನೆಗಳನ್ನ ಕೊನೆಯ ಪಕ್ಷ ಏನು ನಮ್ಮ ಕಾರ್ಯಕರ್ತರಿಗೆ ಅಥವಾ ಪ್ರಜೆಗಳಿಗೆ ನಮ್ಮ ಏನಿದೆ ಎಲ್ರಿಗೂ ತಲುಪುವಂತ ಕೆಲಸ ನಮ್ಮಂತ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಸ್ಥಳೀಯ ಲೀಡರ್ಗಳು ಏನಿರ್ತಾರೆ 8%ವರೆಗೂ ಕಟ್ಟ ಕಡೆಯ ಮನುಷ್ಯನಿಗೆ ಎಲ್ಲಾ ಯೋಜನೆಗಳು, ಕೇಂದ್ರ ಸರ್ಕಾರದಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರದಿರ್ಬೋದು, ನಮ್ಮಂತವ್ರ ಕೆಲಸ ಏನು ಅಂದ್ರೆ ಆ ಯೋಜನೆಗಳನ್ನ ಕೊನೆಯ ಮನುಷ್ಯನಿಗೆ ತಲುಪಿಸೋದೇ ಇರುತ್ತೆ. ಎಲ್ಲಾ ಯೋಜನೆಗಳು, ಸರ್ಕಾರದ ಯೋಜನೆಗಳು ತಲುಪಬೇಕು, ಜನಕ್ಕೆ ತಲುಪಿದಾಗ ಅವಾಗ ಆಟೋಮೆಟಿಕ್ ಬದಲಾವಣೆ, ಸಮಾಜದಲ್ಲಿ ಬದಲಾವಣೆ ಆಗೇ ಆಗುತ್ತೆ. ತಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಆಕ್ಟಿವ್ ಆಗಿರ್ತೀರಿ. ಈಗಿನ ಯುವಕರಿಗೆ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಯುವಕರು ಯಾಕಂದ್ರೆ ಬರೀ ಕಂಪ್ಲೇಂಟ್ಸ್ ಇದೆ, ಕೆಲಸ ಸಿಗಲ್ಲ, ಏನು ಇದೇ ಆಗಲ್ಲ ಅದೇ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಸಮಾಜಮುಖಿಯಾಗಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಸರ್. ಅದ್ರ ಬಗ್ಗೆ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಊರಲ್ಲಿ ನೀವು ಹೇಳೋದಾಗೆ ದೇವಸ್ಥಾನ, ಸ್ಮಶಾನ, ಸರ್ಕಾರಿ ಶಾಲೆ, ಸರ್ಕಾರಿ ಸ್ವಾಮಿಗಳ ಇದರಲ್ಲೇ ನೀವು ಏನೋ ದುಡ್ಡಿರ್ಲೇಬೇಕು ಅಂತಾರಲ್ಲ ಕೆಲಸ ಮಾಡ್ಲಿಕ್ಕೆ. ಸೇವೆ ಮನೋಭಾವ ಅಂತಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯುವಕರಿಗೆ ಈಗ ನೀವೇ ನೋಡ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಎಷ್ಟು ಜನ ಕೋಟ್ಯಾಂತರ ಸಂಬಳ ಬಿಟ್ಟು ವ್ಯವಸಾಯಕ್ಕೆ ವಾಪಸ್ ಬರ್ತಾ ಇದ್ದಾರೆ, ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಬರ್ತಾ ಇದ್ದಾರೆ. ಹೌದಲ್ವಾ? ಇಂಗ್ಲಿಷ್ ಏನು ನಮ್ಮ ಪೆಸ್ಟಿಸೈಡ್ಸ್ ನಿಂದ ಹೊರತುಪಡಿಸಿ ನಮ್ದೇ ದೇಶಿ ತರ ಇದು ಮಾಡಬೇಕು, ಆರ್ಗ್ಯಾನಿಕ್, ಸುಮಾರು ಆರ್ಗ್ಯಾನಿಕ್ ಫಾರ್ಮ್ಸ್ ಗೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಅವ್ರಲ್ಲಿ ಯಾಕೆ ಬರ್ತಾ ಇದಾರೆ? ಅವ್ನಿಗೆ ಕೆಲಸ ಸಂಬಳ ಬೇಡವಾ, ದುಡ್ಡು ಬೇಡ? ಹೌದು ಬೇಕು. ವಾಪಸ್ ಏನಕ್ಕೆ ಬರ್ತಾ ಇದ್ದಾರೆ? ನಮ್ಮ ನೇಟಿವಿಟಿಗೆ ವಾಪಸ್ ಬರ್ತಾ ಇದ್ದಾರೆ. ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು? ತೋಟಗಾರಿಕೆ ಮಾಡ್ತಾ ಇದ್ರು. ನಮ್ಮ ಏನು ಆಹಾರ ಉತ್ಪಾದನೆಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಂಡು ತಿನ್ಬೇಕು. ಆತರ ಯುವಕರಿಗೆ ಏನು ಮೆಸೇಜ್ ಕೊಡ್ಬೇಕು ಅಂದ್ರೆ, ಹೌದು ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳಿಬೇಕು, ಬಟ್ ನಮ್ದೇ ಕ್ಷೇತ್ರದಲ್ಲಿ ನಾವೇ ಬೆಳೆಯೋಣ. ಈಗ ನಾ ಹೇಳಿದೆ ನಿಮ್ಗೆ ಆಗ್ಲೇ ಹೇಳ್ದಂಗೆ ಸರ್ಜಾಪುರದಲ್ಲಿ ಹಾಲು ಉತ್ಪಾದನೆ ತುಂಬಾ ಕಡಿಮೆ ಆಗಿದೆ.
ಹೈನುಗಾರಿಕೆಯಿಂದ ಈಗ ನಾವೆಲ್ಲ ಸಣ್ಣ ವಯಸ್ಸಿಂದ ನಮ್ಗೆ ಆರ್ಥಿಕ ಬಲ ಕೊಟ್ಟಿದ್ದ ಹೈನುಗಾರಿಕೆ. ನಿಜ ಸರ್, ಈ ನಮ್ಮ ಮನೆಯಲ್ಲಿ ನಮ್ದು ಒಂದ್ 2 ಹಸು ಇತ್ತು ಅಂದ್ರೆ ನನ್ನ ಕುಟುಂಬ ಓದಿದ್ದು ನಾ ಬೆಳೆದಿದ್ದು ಊಟ ಮಾಡಿದ್ದೆಲ್ಲ ಹೈನುಗಾರಿಕೆ. ನಿಜ, ನಿಜ. ಈಗ ನಾವು ಹೈನುಗಾರಿಕೆ ಬಿಟ್ಟಿರ್ಬೋದು, ಬಟ್ ಹೈನುಗಾರಿಕೆ ಅಂತ ಮರೆಯಕ್ಕಾಗಲ್ಲ. ಎಷ್ಟೋ ಮಕ್ಕಳಿಗೆ, ಎಷ್ಟೋ ತಾಯಂದರಿಗೆ ಹೈನುಗಾರಿಕೆಯಿಂದ ಬರ್ತಾ ಇದ್ದ ಹಣದಲ್ಲೇ ಸಂಸಾರಗಳು ನಡೀತಾ ಇದ್ವು. ಜೀವನ ಒಂದು ಉಪಕಸುಬಾಗಿ ಸರ್. ಹೌದು. ಓಕೆ, ಓಕೆ. ನಮ್ಮೂರಲ್ಲಂತೂ ಅದೇ ಮುಖ್ಯ ಕಸಬು, ಉಪಕಸಬು ಅಲ್ಲ, ಹಾ, ಹೈನುಗಾರಿಕೆನ ಮುಖ್ಯ ಕಸಬು ಓಕೆ, ನಮ್ದು. ಮಿಕ್ಕಿದೆಲ್ಲ ತೋಟ ಹೊಲ ಅದೆಲ್ಲ ಇತ್ತು ಅದ್ರ ಜೊತೆಗೆ, ಓಕೆ. ಸಬ್ಸಿಡಿಯರೀಸ್. ಬಟ್ ಇದು ಈಗಿನ ಯುವಕರಿಗೆ ಏನ್ ಹೇಳಿದೆ ಅಂದ್ರೆ, ನನ್ನ ಜೊತೆಲಿ ಸುಮಾರು ಯುವಕರು ತೋಟಗಾರಿಕೆ ಮಾಡ್ತಿದ್ರು. ಸುಮಾರು ಜನ ನೋಡೋರು ಕೆಲಸ ಇಲ್ಲ ಅಂತಾರೆ. ಹೌದು, ತೊಂದರೆ ಇಲ್ಲ, ನಿನ್ ಜಮೀನ್ ಇಲ್ವಾ, ಬೇರೆಯವ್ರ ಜಮೀನ್ ತಗೊಂಡು ಕೆಲಸ ಮಾಡಿ, ತಪ್ಪೇನಿಲ್ಲ. ನಂದು ಒಂದು ಜಮೀನ್ ಇದೆ, ಈಗ ನಾನು ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ, ಬೇರೆ ಯಾರಿಗೋ ಕೊಟ್ಟಿದ್ದೀನಿ, ಉಚಿತವಾಗಿ ಕೊಟ್ಟಿದ್ದೀನಿ, ನೀನ್ ಮಾಡ್ಕೊಳಪ್ಪ, ಮಾಡಿ ಬೆಳಿ ಅಂತ. ನಾನೇ ಹಣ ಕೊಟ್ಟು ನಾನೇ ಬೆಳೆಸ್ತಾ ಇದ್ದೀನಿ. ಈ ತರ ಸ್ಫೂರ್ತಿದಾಯಕ ಕೆಲಸಗಳು ಮಾಡಿದ್ರೆ ಬೇಕಾದಷ್ಟು ಕೆಲಸ ಇದೆ. ಎಲ್ಲ ಯುವಕರು ನಾವು ಅಡಾಪ್ಟ್ ಮಾಡ್ಕೊಂಡು ಅವ್ರು ಸ್ವಾವಲಂಬಿ ತುಂಬಾ ಉತ್ತಮ ಅಂತ. ಊರಲ್ಲಿ ಜಾತ್ರೆ ನಡೀತದೆ, ಜೊತೆಗೆ ಮಕ್ಕಳಿಗೆ ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ. ಅಂತ ಒಂದು ಕ್ರೀಡೆಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಜೊತೆಗೆ ಅವ್ರೇನಾದ್ರು ಒಂದು ಸಹಾಯ ಹಸ್ತ ಯಾಚಿಸಿ ಬರ್ತಾರೆ, ಏನಾದ್ರು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರೇ ಒಂದು ಏನಾದ್ರು ಸ್ಪಾನ್ಸರ್ ಮಾಡಿ ಏನಾದ್ರು ಸಹಾಯ ಮಾಡಿ ಈಗ ಅಂತ ಬರ್ತಾರೆ. ಊರಿನ ಹಬ್ಬಗಳಿಗೆ, ಕ್ರೀಡಾಕೂಟಗಳಿಗೆ, ಎಲ್ಲಾ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಕ್ರೀಡಾ ಚಟುವಟಿಕೆಗಳಿಗೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಕೊಟ್ಟೇ ಕೊಡ್ತೀವಿ. ವೈಯಕ್ತಿಕವಾಗಿ ಪಂಚಾಯತಿಯಿಂದ ಯಾವ್ಯಾವ ಸ್ಪೋರ್ಟ್ಸ್ ಟೀಮ್ಸ್ ಇದೆ ಅವ್ರಿಗೆ 10,000 ನಾವೇ ಒಂದು ಸ್ಪೋರ್ಟ್ಸ್ ಕಿಟ್ಸ್ ಕೊಡ್ತೀವಿ, ಪ್ರೋತ್ಸಾಹಧನ ಅಂತ ಒಂದು ಕೊಡ್ತೀವಿ. ಅವ್ರಿಗೇನ್ ಬೇಕು, ವಾಲಿಬಾಲ್, ಕ್ರಿಕೆಟ್, ಈ ತರದ ಅವ್ರಿಗೇನು ಕಿಟ್ಸ್ ಏನ್ ಬೇಕು ಅದನ್ನ ಸಹಕಾರ ಕೊಡ್ತೀವಿ. ಅದು ಬಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಆಸಕ್ತಿ ಪ್ರಕಾರ ಕೇಳ್ತಾರೆ, ಅದು ಕೊಡಿಸ್ಲೇಬೇಕು. Okay. ತುಂಬಾ ಜನ ಜಾತ್ರೆಗಳಲ್ಲಿ ಇಲ್ಲಿನ ಭಾಗದಲ್ಲಿ ಅಂದ್ರೆ ನಮ್ಮೂರಲ್ಲಿ ಕ್ರೀಡಾಕೂಟಗಳು ಆಯೋಜನೆ ಕಡಿಮೆ. ನಾವೊಂದು ಅನ್ಕೊಳ್ತಾ ಇದ್ದೀವಿ ಮುಂದಕ್ಕೆ ಒಂದು ಕಬಡ್ಡಿ ಪಂದ್ಯಾವಳಿಗಳು ಆ ಥರದ್ದೆಲ್ಲ ಮಾಡಬೇಕು ಅಂತ. ನಮಗೆ ಆ ಜಾತ್ರೆ ಆರ್ಗನೈಸೇಷನ್ ಸುಮಾರು 15 ದಿವಸ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಜಾತ್ರೆಯಲ್ಲೇ ಇರ್ತೀವಿ. Okay. ಬೇರೆ ಇದಕ್ಕೆಲ್ಲ ಕೊಡೋದಕ್ಕೆ ಸಮಯ ಸಿಗ್ತಾ ಇಲ್ಲ ತಕ್ಷಣಕ್ಕೆ. ಮತ್ತೆ ಜಾತ್ರೆ ನಿಮಗೆ ಆಗ್ಲೇ ಹೇಳೋದ್ರೆ, ಜಾತ್ರೆ ಹೇಳ್ಬೇಕು ಅಂದ್ರೆ ಊರಿನ ಎಲ್ಲಾ ಜನಾಂಗದವರು ಸೇರಿ ಎಲ್ಲಾ ಚಟುವಟಿಕೆ ಅವ್ರವ್ರಿಗೆ ಬಿಟ್ಟಿದ್ದ ಚಟುವಟಿಕೆ. ರಥ ಕಟ್ಟೋರೊಂದು ಟೀಮ್ ಇದೆ, ಊರಿನ ಪಲ್ಲಕ್ಕಿಗಳೊಂದು ಅಷ್ಟು ಜನ ಮಾಡ್ತಾರೆ, ಏನು ನಾಟಕ ಮಾಡೋಕೆ ಒಂದು ಅಷ್ಟು ಜನ ಇದೆ. ಎಲ್ಲಾ ಜನಾಂಗ ಪ್ರತಿಯೊಂದು ಚಟುವಟಿಕೆಯಲ್ಲಿ ಜೋಡಿಸ್ಕೊಂಡು ಜಾತ್ರೆನ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಈ ಭಾಗದ ಪ್ರಮುಖ ನಾಯಕರು, ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು, ಇಲ್ಲ ಸನ್ಮಾನ್ಯ ಶಾಸಕರು ಇರ್ಬೋದು, ಅವ್ರ ಕಡೆಯಿಂದಲೇ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್? ನಮ್ದು ರಾಜಕೀಯ ಪಕ್ಷ ಬಿಜೆಪಿ ಆದ್ರೂ ಕೂಡ ಎಲ್ಲಾ ಪಕ್ಷದ ನಾಯಕರ ಜೊತೆಗೆ ತುಂಬಾ ಒಳ್ಳೆ ಒಡಂಬಡಿಕೆ ಇದೆ. ನಮ್ಗೆ ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು, ಅಥವಾ ನಮ್ಮದೇ ಕೇಂದ್ರ ಮಂತ್ರಿಗಳಾದ ನಾರಾಯಣ ಸ್ವಾಮಿಗಳು ಇರ್ಬೋದು, ಅಥವಾ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಇರ್ಬೋದು, JDS ಮುಖಂಡರು ಇರ್ಬೋದು, ನಮ್ದೆಲ್ಲ ಒಂದೇ ಕುಟುಂಬ, ಒಂದೇ ಊರು. ಯಾರು ಕೆಲಸ ಮಾಡಿದ್ರು ಊರಿಗೋಸ್ಕರನೇ ಕೆಲಸ ಮಾಡ್ಬೇಕು. ಕಿತ್ತಾಡಿದ್ರು ಕೂಡ ಊರಿಗೆ ಕಿತ್ತಾಡಬೇಕು. ಒಳ್ಳೆ ಕೆಲಸ ಕಿತ್ತಾಡ್ತೀವಿ. ನಾವು ಚುನಾವಣೆ ಮಾಡ್ತೀವಿ, ಚುನಾವಣೆ ಸಂಜೆವರೆಗೂ ಮಾಡ್ತೀವಿ. ನೀವು ನಂಬೋದೇ ಇಲ್ಲ, ಚುನಾವಣೆ ನಡೀತಾ ಇದ್ರು ಕೂಡ ಬೇರೆ ಬೇರೆ ಪಕ್ಷದಲ್ಲ ಜೊತೆಯಲ್ಲೇ ಕೂತಿರ್ತೀವಿ, ನಾವು ಪಕ್ಕದಲ್ಲೇ ಕೂತಿರ್ತೀವಿ. ಓಟ್ ಅವ್ರು ಕೇಳ್ತಾರೆ, ನಮ್ಮ ಓಟ್ ಕೇಳ್ತಾರೆ. ನಮ್ಗೆ ಗೊತ್ತು ಈ ಸಂಜೆವರೆಗೂ ಮಾತ್ರ ನಾವು ಏನು ಪ್ರತಿಸ್ಪರ್ಧಿಗಳು ಅಂತ. ನಾಳೆಯಿಂದ ಎಲ್ಲ ಒಂದೇ ಊರವರು, ಒಟ್ಟಿಗೆ ಇರೋರು, ನಾವು ಜೊತೆಯಲ್ಲೇ ಇರೋದು, ಒಂದೇ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು. ಹೌದು, ಸರ್ಕಾರಗಳು ಬರುತ್ತೆ, ಸರ್ಕಾರ ಹೋಗುತ್ತೆ, ಊರು ಒಂದೇ, ಊರಲ್ಲಿ ಇರೋರು ಎಲ್ಲರೂ ಜೊತೆಯಲ್ಲೇ ಕರ್ಕೊಂಡು ಜೊತೆಯಲ್ಲೇ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸಹಕಾರ ಅವ್ರಿಗೆ ಕೊಡ್ತೀವಿ, ಖಂಡಿತ ಅವ್ರ ಸಹಕಾರ ನಮ್ಗೆ ಬೇಕೇ ಬೇಕು, ತಗೊಂಡೇ ಕೆಲಸ ಮಾಡ್ತೀವಿ. ಒಬ್ಬರು ಒಬ್ರು ಇರೋಕ್ಕಾಗೋದಿಲ್ಲ, ಎಲ್ಲ ಪಕ್ಷ ಅದು ಪಕ್ಷನೇ, ಬಟ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಒಂದು ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೂಡಿ ಎಲ್ಲ ಸರ್ವ ಸದಸ್ಯರು ಯಾವ ರೀತಿ ಒಂದು ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ? ಈಗ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಮೊದಲನೇ ಬಾರಿ ಅಂದ್ರೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಇತ್ತು, ಅಥವಾ ಕಾಂಗ್ರೆಸ್ ಸರ್ಕಾರ ಶಾಸಕರಿದ್ರು, ಇಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರಾದರು. ನನಗೆ ಎಲ್ಲೋ ಒಂದ್ ಕಡೆ ಇತ್ತು, ನನ್ನ ವಾರ್ಡ್ಗೆ ಏನು ಕಡಿಮೆ ಆಗುತ್ತೆ. ಹೌದು, ವರ್ಗ ಒಂದು 15 ಹಣಕಾಸು ಯೋಜನೆಗಳು ಎಲ್ಲ ವಾರ್ಡ್ಗೂ ಮೀಸಲಿಡ್ತಾ ಇದ್ರು. ಮೀಸಲು ಇದರಲ್ಲಿ ಬೇರೆ ಬೇರೆ ಗ್ರಾಂಟ್ಸ್ ಇರುತ್ತೆ, ಶಾಸಕರ ಗ್ರಾಂಟ್ಸು, MLC ಗ್ರಾಂಟ್ಸು, ಮಿನಿಸ್ಟರ್ ಗ್ರಾಂಟ್ಸ್. ಆ ಗ್ರಾಂಟ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬೇಕಾದ್ರೆ ನನಗೆ ಶಾಸಕರ ಹತ್ರ ಒಂದ್ಸರಿ ಕೇಳಿದೆ, ಈ ತರ ಗ್ರಾಂಟ್ಸ್ ಬೇಕು. ಎಲ್ಲಾ ವಾರ್ಡ್ಗೆ ಮೊದಲು ನನ್ನ ವಾರ್ಡ್ಗೆ ಒಂದು ಸಿಮೆಂಟ್ ರೋಡ್ ಹಾಕೊಟ್ರು. ಅವ್ರದ್ದು ಕಾಂಗ್ರೆಸ್ ಗೆದ್ದಿರೋ ಸದಸ್ಯರ ಜೊತೆಗೆ ನನಗೆ ಅವರೇ ಬಂದು ಗುದ್ಲಿ ಪೂಜೆ ಮಾಡಿದ್ರು ನನ್ನ ವಾರ್ಡಲ್ಲಿ. ನನಗೆ ಅದು ಭೇದ ಇಲ್ಲ, ನನಗೆ ಅವ್ರಿಗೂ ಶಾಸಕರಿಗೂ ಅದ್ರ ಬಗ್ಗೆ ಭೇದ ಇಲ್ಲ. ಅವ್ರು ಬೆತ್ತಟ್ಟು ಹೇಳ್ತಾರೆ, ಅವ ನಿನ್ನ ವಾರ್ಡ್ಗೆ ಏನ್ ಬೇಕು ಮಾಡಿಸ್ಕೊಪ್ಪ, ತಪ್ಪನೇ ಇದ್ರೆ, ಬಟ್ ಹೇಳ್ತಾರೆ. ನನ್ನ ಚುನಾವಣೆಯಲ್ಲಿ ಹೌದು ಅವ್ರಿಗೂ ಗೊತ್ತು, ನಾನು ಅವ್ರಿಗೆ ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದೀನಿ ಅಂತ ಅವ್ರಿಗೆ ಗೊತ್ತು. ಬಟ್ ಅದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಈಗಲೂ ಮೊನ್ನೆ ಒಂದು 2 ಕೋಟಿ ರೂಪಾಯಿ ಅನುದಾನ ಒಂದು ಲೆಟರ್ ಕೊಟ್ಟಿದ್ದಾರೆ, ಒಂದು ಒಂದೇ ವಾರ್ಡ್ಗೋಸ್ಕರ ಕೆಲಸಕ್ಕೆ. ಅದು ಸಹಕಾರ ಇದೆ, ಒಬ್ರಿಗೊಬ್ರಿದೆ. ಅದರಿಂದ ಗೊತ್ತು ಅವ್ರಿಗೆ, ಊರಿಗೋಸ್ಕರ ಕೆಲಸ ಮಾಡ್ತಾರೆ, ಶ್ರಮ ಪಡ್ತಾರೆ, ಸಮಯ ಕೊಡ್ತಾರೆ, ಅದು ಗೊತ್ತು. ನಮ್ಗೆ ಸಹಕಾರ ಕೊಟ್ಟೇ ಕೊಡ್ತಾರೆ. ಗ್ರಾಮ ಪಂಚಾಯತಿ ತುಂಬಾ ಕಮರ್ಷಿಯಲ್ ಪ್ಲೇಸಸ್ ಕೂಡ ಇದೆ. ಟ್ಯಾಕ್ಸ್ ಎಲ್ಲ ಸುಮಾರು ಎಷ್ಟು ಮೊತ್ತ ಕಲೆಕ್ಷನ್ ಆಗುತ್ತೆ?
ಒಂದು ನಮ್ದು ವರ್ಷಕ್ಕೆ? ಸರ್ಜಾಪುರ ನಿಮ್ಗೆ ನೋಡ್ಲಿಕ್ಕೆ ಕಮರ್ಷಿಯಲೈಸ್ ಆಗಿ ಕಾಣೋದು ಕೂಡ ನಮ್ದು ಬೇರೆ ಪಂಚಾಯತ್ ಎಮ್ರೆ ಪಂಚಾಯತಿ ಕಂಪೇರ್ ಮಾಡಿದ್ರೆ ಅಷ್ಟೊಂದು ದೊಡ್ಡ ಊರಲ್ಲ. Okay. ಯಾಕಂದ್ರೆ ನಮ್ದು ಹಳೆ ಊರಾಗೆ ಮೊದಲು ಪಟ್ಟಣ ಆಗಿತ್ತು, ಈಗ ಊರೆಲ್ಲ ಸ್ಪ್ಲಿಟ್ ಆಗಿದೆ. ನಿಮ್ಗೆ ಸುತ್ತಮುತ್ತ ಕಾಣಿಸೋ ಅಪಾರ್ಟ್ಮೆಂಟ್ ವಿಲ್ಲಾಸ್ ಎಲ್ಲ ಬೇರೆ ಪಂಚಾಯತಿಗೆ ಸೇರುತ್ತೆ. Okay. ನಮ್ಮ ಪಂಚಾಯತಿಗೆ ಅಷ್ಟೇ ಅಲ್ಲ, ನಮ್ದು ವಾರ್ಷಿಕ ನಾವು ಒಂದು 2 ಕೋಟಿ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆದಕ್ಕೆಲ್ಲ ರಿಸರ್ವೇಶನ್ ಇಟ್ಟು ಅದನ್ನು ವಾರ್ಡ್ ವೈಸ್ ಡಿವೈಡ್ ಮಾಡ್ತೀವಿ. ಇದು ಪರವಾಗಿಲ್ಲ, ಇರೋದ್ರಲ್ಲಿ ಆರ್ಥಿಕವಾಗಿ ಸಬಲವಾಗಿದೆ. ಬಟ್ ಕೆಲವು ಸೋರಿಕೆಗಳು ತಡೆಗಟ್ಟಿದ್ರೆ ಇನ್ನೂ ಉತ್ತಮ ಕೆಲಸಗಳಾಗುತ್ತೆ. ಚರ್ಚೆ ಮಾಡೋದು ಹೇಳಿದ್ರಿ, ಒಂದು ರೋಡು ಕೂಡ ಇಲ್ಲ, ಎಲ್ಲ CC ರೋಡ್ ಆಗಿ ಕಂಪ್ಲೀಟ್ ಆಗಿದೆ ಅಂತೇಳಿ ಒಂದು ವಿಶೇಷವಾದ ಒಂದು ಮಾತನ್ನ ಹೇಳ್ತಿದ್ದೀರಿ ಸರ್. ಅಂದ್ರೆ ಕಾಂಕ್ರೀಟ್ ಮಿಕ್ಸ್ ತಂದು, ಅಂದ್ರೆ ಅಷ್ಟು ಆ ಟೆಕ್ನಿಕ್ ಬಂದಿದೆ ಹೇಗೆ ಅಂತ ತಮ್ಗೆ? ಅಲ್ಲ, ನನಗೆ ನಮ್ಮ ಸ್ನೇಹಿತಂದೊಂದು RMC ಪ್ಲಾಂಟ್ ಇತ್ತು. ಓಕೆ. ನಾನು ಮೆಂಬರ್ ಆಗೋಕ್ ಮೊದಲಿಂದನು ಓಕೆ. ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂದಾಗ ನಾನು ಅವ್ರನ್ನ ಸ್ಪಾನ್ಸರ್ ಕೇಳ್ತಾ Okay. ಇದ್ದೆ, ನಮ್ಗೆ ಏನಾದ್ರು ಕೊಡಿಸಿ, ಕಾಂಕ್ರೀಟ್ ಒಂದ್ ಸ್ವಲ್ಪ ಹಾಕುವ, ಕಾಂಕ್ರೀಟ್ ಹಾಕ್ಸ್ಕೊಡಿ. ಇದೇ ಮಾಡ್ಬೇಕಾದ್ರೆ ನಂದೇ ಗೊತ್ತಿರೋ ಕ್ಲೋಸ್ ನೆಟ್ವರ್ಕ್ ಅವರು ಒಂದು RMC ಪ್ಲಾಂಟ್ ಮಾಡೋರು. ಅವರು ಬೇರೆ ಊರಿಂದ ಬಂದು ಇಲ್ಲಿ ಪ್ಲಾಂಟ್ ಮಾಡಿದವರು, ಸ್ಥಳೀಯ Okay. ನೆಟ್ವರ್ಕ್ ಇರಲಿಲ್ಲ ಅವ್ರಿಗೆ. ಅವ್ರು ನನಗೆ ಫೋನ್ ಮಾಡೋರು, ಇವತ್ತೊಂದು 2-3 MQ ಬಿಡ್ದ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದು 2-3 ದಿವಸ ಆದ್ಮೇಲೆ ಒಂದು ಐಡಿಯಾ ಬಂತು. 2-3 ಗೂಗ್ಲಿ ಏನಕ್ಕೆ ಉಳಿಯುತ್ತೆ ಅಂತ. ಮಳೆ ಬಂತು, ಅಥವಾ ಯಾರ್ದೋ ಪ್ಲಾಂಟ್ ಅಲ್ಲಿ ಓಕೆ. ಏನು ನಮ್ ಟೆಸ್ಟಿಂಗ್ ಫೈಲ್ ಆಯ್ತು. ಹಾ. ಕೆಲವು ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳು ಏನು ಅಂತ ಹೇಳಿದ್ರೆ ಅವ್ರು ಟೆಸ್ಟಿಂಗ್ ಕರೆಕ್ಟ್ ಆಗಿ ಕ್ವಾಲಿಟಿ ಬಂದಿಲ್ಲ ಅಂದ್ರೆ ಓಕೆ. ಆರ್ಡರ್ ಮಾಡಿದ್ರೆ ಅಷ್ಟು ಮಾಲ್ ರಿಜೆಕ್ಟ್ ಮಾಡ್ತಾರೆ ಅವರು, ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ. ಓಕೆ. ಬಟ್ ನಮ್ಗಿಲ್ಲ, ಅದು ಗ್ರೇಡ್ 1 ಇದು ಕಾಂಕ್ರೀಟ್. ನಮ್ಗೆ ಅದ್ರದ್ದು ನಮ್ಮ ರಸ್ತೆಗಳಿಗೆ ಗ್ರೇಡ್ 1. M40 ಅಂತ ಏನ್ ಕರಿತೀವಿ, ಅದೇ ರಿಜೆಕ್ಟ್ ಬರುತ್ತೆ. ಓಕೆ. ನಮಗೆ ಕನಿಷ್ಠ ಬೇಕಾಗಿರೋದು ರಸ್ತೆಗೆ ಸಿಮೆಂಟ್ ರೋಡ್ಗೆ ಪಂಚಾಯತಿ ದೊಡ್ಡ ದೊಡ್ಡ ಲಾರಿಗೆ ಲೋಡೋದಕ್ಕೆ M20 ಇದ್ರೆ ಸಾಕು, ಗ್ರೇಡ್ 20. ಓಕೆ. M30 M40 ವರೆಗೂ ರಿಜೆಕ್ಟ್ ಆಗುತ್ತೆ. ಹಾ. ಆತರ ರಿಜೆಕ್ಟ್ ಆಗಿರೋದು ಸರಿ, ಯಾಕೆ ವೇಸ್ಟ್ ಮಾಡಬೇಕು ಅಂತ ಅವ್ರಿಗೆ ಅಂದ್ರೆ ತಕ್ಷಣಕ್ಕೆ ರಿಜೆಕ್ಟ್ ಆದಾಗ ಹ್ಮ್. ನಮ್ಗೆ ಇಲ್ಲಿ ವ್ಯವಸ್ಥೆ ಇರಲ್ಲ, ಜಲ್ಲಿ ಹಾಕಿರಲ್ಲ, ರೋಲ್ ಮಾಡಿರಲ್ಲ, ಡಂಪ್ಸ್ ಆಗಿರಲ್ಲ, ಲೇಬರ್ ಸಿಗಲ್ಲ, ಆತರ ವ್ಯವಸ್ಥೆ ಇತ್ತು. ಸರಿ, ನಾನು ಒಂದಷ್ಟು ಜನ ಲೇಬರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬನ್ನಿ ರಾತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ, ಬಂದ್ ಮಾಡ್ಕೊಡ್ಬೇಕು, ಯಾವ್ದಾದ್ರು ಬಂದ್ ಮಾಡ್ಕೊಡ್ತೀನಿ. ಸರಿ ಆಯ್ತು ಅಂತ ಒಪ್ಕೊಡ್ರಲ್ಲ, ನಾನು ಟ್ರಯಲ್ ರನ್, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಟ್ರಯಲ್ ರನ್ ಮಾಡಿದೆ. ಸಣ್ಣ ರಸ್ತೆ ಜಲ್ಲಿ ಹಾಕಿ ಲೆವೆಲ್ ಮಾಡಿ ಇಟ್ಕೊಂಡಿರೋದು. ಸರಿ, ಯಾವ್ದೋ ಒಂದು ಟೈಮಲ್ಲಿ ಫೋನ್ ಬಂತು, ಸರಿ ಟ್ರಯಲ್ ಮಾಡೋಣ, ನೋಡೋಣ, ಒಂದ್ ದಿವಸ ಒಂದು ಸಣ್ಣ ಒಂದು ಅಷ್ಟು ರಸ್ತೆ ಸಕ್ಸಸ್ ಆಯ್ತು. ತುಂಬಾ ಚೆನ್ನಾಗಿ ಆಗುತ್ತಲ್ಲ, ಇದು ಯಾಕೆ ಮಾಡಬಾರ್ದು? ಲಿಸ್ಟ್ ಮಾಡಿ ಇಟ್ಕೊಂಡು ಯಾವ ರಸ್ತೆ ಮಾಡ್ಬೋದು, ಯಾವ ರಸ್ತೆ ಸರ್ಕಾರದಿಂದ ಅನುದಾನ ಸಿಗುತ್ತೆ, ಯಾವ ರಸ್ತೆ ಮಾಡಕ್ ಆಗ್ತಾ ಇಲ್ಲ, ಆ ರಸ್ತೆಗೆ ಮಾಡ್ಬೋದು ಅಂತ. ಸಣ್ಣ ಸಣ್ಣ ಗಲ್ಲಿಗಳು, ಈಗ ನಾವು ಸರ್ಜಾಪುರ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವಂತ ಸಣ್ಣ ಸಣ್ಣ ಗಲ್ಲಿಗಳಿದೆ. ಓಕೆ. ಅದು ನಾವು ಆಕ್ಷನ್ ಪ್ಲಾನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವೆಲ್ಲ ಸ್ವಂತ ಜಾಗಗಳು. ಓಕೆ. ಸ್ವಂತ ಜಾಗಕ್ಕೆ ಆಕ್ಷನ್ ಪ್ಲಾನ್ ಮಾಡಕ್ ಆಗಲ್ಲ. ಅವ್ರ ಮನೆಗೆ ರಸ್ತೆ ಏನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವು ಆಕ್ಷನ್ ಪ್ಲಾನ್ ಮಾಡಕ್ಕಲ್ಲ, ಸರ್ಕಾರಿ ಜಾಗ ಅಲ್ಲ ಅದು, ಅವ್ರ ಸ್ವಂತ ಜಾಗ. ಬಟ್ ರಸ್ತೆ ಬೇಕು ಅಂತಾರೆ. ಏನ್ ಮಾಡ್ಬೇಕು, ಈ ತರ ಸ್ಕೀಮ್ ತಗೊಂಡ್ಬಂದು ಜಲ್ಲಿ ಹಾಕೋದು, ಕಾಂಕ್ರೀಟ್ ತಗೊಂಡ್ಬಂದು ಕಾಂಕ್ರೀಟ್ ರಸ್ತೆ ಮಾಡೋದು. ನಾನು ಸುಮಾರು ನನ್ನ ವಾರ್ಡಲ್ಲಿ ಈ ತರ 25 ಭಾಗಶಃ ನಾನು ಕಾಂಕ್ರೀಟ್ ರಸ್ತೆಗಳು ಇದೇ ತರ ಮಾಡಿದ್ವಿ. ಯಾಕಂದ್ರೆ ಸರ್ಕಾರದ ಮೇಲೆ ಅವಲಂಬಿತರ ಆಗ್ಬೇಕು. ಬಟ್ ಈ ತರ ಮಾಡೋದ್ರಿಂದ ಅಲ್ಲಿನ ಅವಲಂಬನೆ ಕಡಿಮೆ ಆಗಿ ನಾವು ಸ್ವಾವಲಂಬಿಗಳಾಗ್ತೀವಿ ಇದ್ರ ಮುಖಾಂತರ. ವಿಕಲಚೇತನರಿಗೆ ವಿಶೇಷವಾಗಿ ತ್ರಿಚಕ್ರ ವಾಹನಗಳನ್ನೆಲ್ಲ ಕೊಡೋದಿರ್ತದೆ. ಸಂಬಂಧಪಟ್ಟ ಫಲಾನುಭವಿಗಳಿಗೆ ಕೊಟ್ಟಿದ್ದೀರಿ ಸ್ವಲ್ಪ? ನಮ್ಮಲ್ಲಿ ಪಂಚಾಯಿತಿಯಲ್ಲೇ ಒಬ್ಬ ನಾಗರಾಜ್ ಅಂತ ನೌಕರ ಇದ್ದಾನೆ. ಅದೇ ಕೆಲಸ ಎಲ್ಲ ವಾರ್ಡ್ನಲ್ಲಿ ಓಡಾಡಿ ವಿಕಲಚೇತನದ್ದು ಎಲ್ಲ ಡೀಟೇಲ್ಸ್ ತಗೊಂಡು ಅಲ್ಲಿನ ಸೌಲಭ್ಯಗಳು ಏನಿದೆ, 3 ವೀಲರ್ ಅಲ್ಲ, ಅವ್ರಿಗೆ ಏನು ಬರ್ಬೇಕಾದ್ರೆ ಪಿಂಚಣಿಯಿಂದ ಇದೆ ವ್ಯವಸ್ಥೆ. ಶಾಸಕರು ಹೋದ ಬಾರಿನ ಒಂದು 10 ವೆಹಿಕಲ್ಸ್ ಕೊಟ್ಟಿದ್ರು, ನನ್ನ ವಾರ್ಡ್ಗೆ ಒಂದು 2 ವೆಹಿಕಲ್ಸ್ ಕೊಟ್ಟಿದ್ದಾರೆ. ಕೆಲಸ ನಿರಂತರವಾಗಿ ನಡೀತಾ ಇದೆ. ಕೊನೆಯದಾಗಿ ತಮ್ಮ ಒಂದು ವಾರ್ಡಿನ ಜನರಿಗೆ, ಮತದಾರ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ ಈ ಸೇವಾ ಮನೋಭಾವ ಬೆಳೆಸಲಿಕ್ಕೆ ಕಾರಣ ನನ್ನ ವಾರ್ಡಿನ ಎಲ್ಲ ಮತದಾರರು. ನಾನು ರಾಜಕೀಯಕ್ಕೆ ಬರೋಕ್ ಮೊದಲಿಂದಾನೂ ಕೂಡ ಇದೇ ವಾರ್ಡಿನಿಂದ ಕೋಆರ್ಡಿನೇಟ್ ಮಾಡ್ತಾ ಇದ್ದಾಗಲೂ ಕೂಡ ನಾನು ಎಲ್ಲಾ ರೀತಿ ಎಲ್ಲ ಜನರನ್ನ ಬೇರೆ ಬೇರೆ ಧಾರ್ಮಿಕ ಕೆಲಸಗಳು ಬಳಕೆ ಮಾಡ್ಕೊಂಡಿದ್ದೀನಿ, ಉಪಯೋಗಿಸ್ಕೊಂಡಿದ್ದೀನಿ. ಸಮಾಜದಿಂದ ತೆಗೆದು ಸಮಾಜಕ್ಕೆ ಹಾಕ್ಬೋದು, ಎಲ್ಲರೂ ಉಪಯೋಗಿಸ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಅವ್ರಿಗೆ ಅದನ್ನ ಋಣ ತೀರಿಸ್ತಾ ಇದ್ದೀನಿ, ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಜನ ನನ್ನ ಬೆಂತಟ್ಟಿದ್ದಾರೆ, ತುಂಬಾ ಜನ ನನ್ನ ಕಾಲು ಎಳೆದವರು ಇವತ್ತು ಒಪ್ಕೊಂಡಿದ್ದಾರೆ. ಕಾಲ ಹೀಗೆ ಇರಲ್ಲ. ನನಗೆ ಅದೇ ಒಂದೇ ಕಾನ್ಸೆಪ್ಟ್, ಸಮಾಜದಿಂದ ತೆಗೆದು ಸಮಾಜಕ್ಕೆ ಹಾಕ್ಬೇಕು. ಆ ಕಾನ್ಸೆಪ್ಟ್ ಎಲ್ರಿಗೂ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು ಅಂತ ನಾನು ವಾರ್ಡಿನ ಜನಕ್ಕೆ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ನಾವು ನೋಡಿದ್ವಿ, ಅವರು ಬೆಳಗ್ಗಿಂದ ಸಂಜೆವರೆಗೂ ಕೂಡ ಬರೀ ಪಬ್ಲಿಕ್ ವರ್ಕ್ ಅಲ್ಲಿ ಇರ್ತೀರಿ. ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಫ್ಯಾಮಿಲಿ ಯಾವ ರೀತಿ ಸಾಥ್ ಕೊಡ್ತಿದೆ? ಮೇಡಮ್ ಅವ್ರ ಹೆಸರು ಹೇಳಿ, ಮಗಳ ಹೆಸರು ಹೇಳಿ ಸರ್. ಮತ್ತೆ ಅಣ್ಣವರು ಕೂಡ ಸೈಂಟಿಸ್ಟ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿ ಸರ್. ನಮ್ದು 2 ಅಣ್ಣ ತಮ್ಮಂದಿರು ನಾವು. ನಮ್ಮ ಅಣ್ಣ ನನಗಿಂತ 2 ವರ್ಷ ಹಿರಿಯ. BMS ನಂತರ DRDO ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಣ್ಣ ಸಣ್ಣ ವಯಸ್ಸಿಂದ ಜೊತೆಯಲ್ಲೇ ಬೆಳೆದವರು. ನಂತರ ನಾನು ಅಣ್ಣ ಸಾಂಸಾರಿಕ ಜೀವನದಲ್ಲಿ ಅವರು ಬೇರೆ, ನಾವು ಬೇರೆ ಇದ್ದೀವಿ ಸಂಸಾರದಲ್ಲಿ. ಇಬ್ಬರಿಗೂ ಒಂದು ಒಳ್ಳೆ ಅವಿನಾಭಾವ ಸಂಬಂಧ, ಚೆನ್ನಾಗಿದ್ದೀವಿ, ಇಬ್ಬರು ಜೊತೆಯಲ್ಲಿದ್ದೀವಿ. ನಾನು ಮದುವೆ ಆದ್ಮೇಲೆ
ನಾನು ಮದುವೆ ಆಗಿದೆ ಸ್ವಲ್ಪ ಓಕೆ. ತಡವಾಗಿ ಇದೇ ಕಾರಣಕ್ಕೋಸ್ಕರ ನಾನು ಮದುವೆ ಬೇಡ ಅಂತ ಅನ್ಕೊಂಡಿದ್ವಿ. ಕೊನೆಗೆ ಆಯ್ತು, ಈ ಥರ ಆಯ್ತು. ಮಮತಾ ಅಂತ ನನ್ನ ಪತ್ನಿ ನನ್ನ ಎಲ್ಲ ಕಾರ್ಯಗಳಿಗೆ ನಾನು ಏನೇ ಒಳ್ಳೇದು ಮಾಡಲಿ, ಏನೇ ತಪ್ಪು ಮಾಡಿ ನನಗೆ ಸಹಕಾರ ಕೊಡ್ತಾರೆ. ರಾತ್ರಿ ಮನೆಗೆ 12 ಗಂಟೆಗೆ 1 ಗಂಟೆಗೆ ಬರಲಿ, ಕೆಲಸಗಳು ಮಾಡಿ, ನಾನು ಬೆಳಗ್ಗೆ ತಿಂಡಿಗೆ ಬರೋದು ಒಂದ್ಸರಿ 11 12 ಗಂಟೆ ಆಗುತ್ತೆ. ಸಹಿಸ್ಕೊಳ್ತಾರೆ, ಬೈತಾರೆ, ಬೈಸ್ಕೊಳ್ತೀವಿ. ನಮ್ದು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಾಮಾಜಿಕ ಮನೆ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ ಸಣ್ಣ ಪುಟ್ಟ. ಸಮಾಜಕ್ಕೆ ಸಮಯ ಕೊಡಬೇಕು. ನನ್ನ ಪ್ರೊಫೈಲ್ ಮೊದಲೇ ಗೊತ್ತಿದೆ ಅವ್ರಿಗೆ. ಸಮಾಜ ಕೆಲಸ ಹೆಚ್ಚಿಗೆ ಸಮಯ ಕೊಡ್ತೀನಿ ಅಂತ. ಅದ್ರ ಪ್ರಕಾರ ನಡೀತಾ ಇದೆ, ತೊಂದರೆ ಏನಿಲ್ಲ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಧನ್ಯವಾದ. ನಮ್ಮ ಸಮಾಜದ ಕೆಲಸಗಳನ್ನ ಸಮಾಜಕ್ಕೆ ತಿಳಿಸೋಣ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ತಾವು ನೋಡಿದ್ರಲ್ಲ ಅನಿಲ್ ಕುಮಾರ್ SY ಸರ್ ಇವರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.